वीव विजृंभयत्यपि महायोगीव यः स्वेच्छया तस्मै श्री गुरुमूर्तये नम इदं ಶ್ರೀ ದಕ್ಷಿಣಾಮೂರ್ತಯೇ. ಏನಿದ್ರ ಅರ್ಥ ಹೇಳ್ತಾ ನೋಡ್ರಿ, ಸಾರಾಂಶ ಹೇಳ್ತೀನಿ. ಬೀಜದೊಳಗಿನ ಮೊಳಕೆಯಂತೆ ಸೃಷ್ಟಿಗೆ ಮೊದಲು ನಿರ್ವಿಕಲ್ಪವಾಗಿ ಭೇದರಹಿತವಾಗಿ ಇದ್ದು ಆಮೇಲೆ ಮಾಯೆಯಿಂದ ಉಂಟಾದ ದೇಶಕಾಲಗಳ ಸಂಯೋಗದಿಂದ ನಾನಾ ವಿಧವಾಗಿ ತೋರುವ ಈ ಜಗತ್ತನ್ನು ಯಾರು ಮಾಯಾವಿಯಂತೆಯೋ ಅಥವಾ ಯೋಗೀಶ್ವರನಂತೆಯೋ ಅಥವಾ ತನ್ನ ಇಚ್ಛಾ ಮಾತ್ರದಿಂದ ವಿಕಾಸಗೊಳಿಸುತ್ತಾನೋ ಅಂತಹ ಶ್ರೀ ಗುರು ಸ್ವರೂಪನಾದ ದಕ್ಷಿಣಾಮೂರ್ತಿಗೆ ನನ್ನ ನಮಸ್ಕಾರ ಅಂತ ಅದನ್ನ ತಗೊಳ್ಳಾರ ತೋರಿಲ್ಲಿ. To him who is like a magician, even like a great yogi, displays by his own will this universe which at the beginning is undifferentiated like the sprout in the seed, but which is made again differentiated under the varied conditions of space and time posited by Maya. To him, the preceptor, the blessed Dakshinamurti, may these obeisance me be. A magician self-int because it is experienced, it is transacted, and it is useful is taken really there. ಆ ಮಗು ಏನ್ ಮಾಡ್ತದ, ಆ ಜಾತ್ರೆ ಕೊಟ್ಟಿದಂತ ಕುದುರೆಯನ್ನ ಅದು ಆನೆಯನ್ನ ಅದು ಆನೆ ಅಂತ ತಿಳ್ಕೊಂಡದ. ಅದು ಅನುಭವಕ್ಕೆ ಬರತೈತಿಲ್ಲೋ, ಅನುಭವಕ್ಕೆ ಬರಾಗತ್ತದ. ವ್ಯವಹಾರ ಆಗತೈತಿಲ್ಲೋ, ವ್ಯವಹಾರನೂ ಆಗಾಗತ್ತದ. ಉಪಯೋಗ ಐತಿಲ್ಲ, ಉಪಯೋಗನೂ ಅದ. In the same way, Brahman or Bhagavan, the greatest magician, has the magical skill called Maya. ಆ ರೀತಿ ಭಗವಂತ ಕೈಯಾಗ ಒಂದದ ಮಾಯಾ. ಆ ಮಾಯಾ ಶಕ್ತಿಯಿಂದ with which he makes this creation appear and people take it as real. ಅವ ಹೆಂಗಪ್ಪ ಜಾದೂಗಾರ ತನ್ನ ಮಾಯಾ ಸೃಷ್ಟಿಯಿಂದ ತಯಾರು ಮಾಡ್ತಾನೋ, ಹಂಗ ಪರಮಾತ್ಮ ತನ್ನ ಮಾಯಾಶಕ್ತಿಯಾದಂತಹ ಮಾಯೆಯನ್ನು ಉಪಯೋಗ ಮಾಡಿಕೊಂಡು ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನ. ಮತ್ತೆ ಈ ಜಗತ್ತಿನೊಳಗ ಇವು ಮೂರು ಅದಾವ. ಅನುಭವಕ್ಕೆ ಬರ್ತದ, ವ್ಯವಹಾರ ಕೊಡತುಗಳು ವ್ಯವಹಾರ ನಡೆದದ, ಮತ್ತು ಉಪಯೋಗಿದ ವ್ಯವಹಾರ ಅದ, ಮತ್ತೆ ನಿರುಪಯೋಗಿನಿಲ್ಲ, ಉಪಯೋಗ ಅದ. ಹಂಗಂತ ತಿಳ್ಕೊಂಡಿದ್ದು ಖರೆ ಅಂತ ತಿಳ್ಕೊಬೇಡ್ರಿ ಅಂತ ಹೇಳ್ತಾರೆ. ರಾತ್ ಮುಗಿಸೇ ಬಿಟ್ರಿ, ಬಾಳ ಹೇಳಿದ ಯಾಕೋ. 45ನೇ ಶ್ಲೋಕ, 45ನೇ ಶ್ಲೋಕ, 44, 45 ಯಾಕಲ್ಲೂ ಮುಗಿಸಿದ್ರು. ಎಲ್ಲಿ 45ನೇ ಕಾರಿಕೆ ಏನ್ ಹೇಳ್ತಾರ ನೋಡಿ. ಜಾತ್ಯಾಭಾಸಂ ಚಲಾಭಾಸಂ ವಸ್ತ್ವಾಭಾಸಂ ತಥೈವ ಚ ಅಚಾಚಲಂ ಅಚಾಚಲಂ ವಸ್ತುತ್ವಂ ವಿಜ್ಞಾನಂ ಶಾಂತಮದ್ವಯಂ. ಜ್ಞಾತಾಧ್ಯಾಸ, ಚಲಾಧ್ಯಾಸ ಹಾಗೂ ವಸ್ತು ಅಭಾವವು, ವಸ್ತುಭ್ಯಾಸವು, ಆದರೂ ವಿಜ್ಞಾನವು ಅಜವು, ಅಚಲವು, ಅವಸ್ತುವು, ಶಾಂತವು, ಅದ್ವಯವು. ನೋಡಾಕ ಬಹಳ ಶ್ಲೋಕ ಕಠಿಣ ಅನಿಸ್ತಾವ, ಬಿಚ್ಚ ಹೇಳಿದ್ರೆ ಹಗರ. ದ ಅಪಿಯರೆನ್ಸ್ ಆಫ್ ಬರ್ತ್ ಅಂಡ್ ಅಪಿಯರೆನ್ಸ್ ಆಫ್ ಮೋಷನ್, ಹುಟ್ಟುವಿಕೆ. ಜಾತಿ ಅಧ್ಯಾಸ ಅಂದ್ರೆ ಏನ್ರಿ? ಹುಟ್ಟಿದಂತಹದ್ದು ಅಂದ್ರೆ ನಾವು ಹುಟ್ಟೇವಿ ಅನ್ನುವಂಥದ್ದು ಏನಿದೆ, ಇದು ಅಧ್ಯಾಸ ಅದ. ಹುಟ್ಟಿದಂಗಾಗಿದ್ದೇನಿತ್ತಲ್ಲ, ನಾವು ತಾಯಿ ಹೊಟ್ಟ್ಯಾಗ ಹುಟ್ಟೇವ್ರಿ, ನಾವ್ ಇಂಥವ್ರ ಮನ್ಯಾಗ ಹುಟ್ಟೇವಿ ಅನ್ನೋದು ನಮಗೇನ್ ಕಲ್ಪನೆ ಆಗಿತ್ತಲ್ಲ, ಅದು ಅಧ್ಯಾಸ. ಅದಕ್ಕೆ ಎಂತ ಅಧ್ಯಾಸ ಅಂತಾರ? ಅದಕ್ಕ ಹುಟ್ಟಿನಿ ಅನ್ನುವಂಥದ್ದು ಅಧ್ಯಾಸಕ್ಕ ಜಾತ್ಯಾಧ್ಯಾಸ. ಜಾ ಅಂದ್ರೆ ಹುಟ್ಟು, ಜಾತ್ಯ ಅಂದ್ರೆ ಜಾತ್ಯಾಧ್ಯಾಸ, ಎರಡು ಕುಡ್ಸ್ಯಾರ. ನಮ್ಮ ಅಧ್ಯಾತ್ಮ ಧರ್ಮಾಧ್ಯಾಸ ಅಂತ. ಹಾ, ಇನ್ನು ಎರಡನೇದ್ದು ಏನದರಿ? ಚಲಾಧ್ಯಾಸ. ಚಲಾಧ್ಯಾಸ, ಚಲ ಅಂದ್ರೆ ಏನ್ರಿ? ನಡೆದಾಡ್ದಂಗ ಆಗ್ತದ. ದ ಅಪಿಯರೆನ್ಸ್ ಆಫ್ ಮೋಷನ್, ಅಲ್ಲಿ ಏನು ಚಲನೆ ಇರಂಗಿಲ್ಲ, ಅದ್ರ ಚಲಿಸಿದಂಗ ಆಗ್ತದ. ಹೇಳ್ತಾರ ಮುಂದೆ. ಒಂದು ಹುಟ್ಟೇನಿ ಅನ್ನುವಂಥದ್ದು ಒಂದು ಅಧ್ಯಾಸ, ಒಂದು ನಾನು ಚಲಿಸ್ತಾ ಇದ್ದೇನೆ ಅನ್ನುವಂತ ಒಂದು ಅಧ್ಯಾಸ, ಅದಕ್ಕೆ ಚಲಾಧ್ಯಾಸ ಅಂತ. ಆಗ ಇನ್ನೊಂದು ಮೂರನೇದು ವಸ್ತ್ವಾಭಾಸ ಅಂತಾರ. ವಸ್ತುವಾಭ್ಯಾಸ ಅಂತಂದ್ರೆ ದ ಅಪಿಯರೆನ್ಸ್ ಆಫ್ ಆಬ್ಜೆಕ್ಟ್ಸ್,
ಈ ವಸ್ತುಗಳು ಅದಾವು, ನಿಜವಾಗಿ ಅದಾವು, ನನಗ ತೋರಾಗತ್ತಾವ ಅನಿಸ್ತೈತ್ ನೋಡಿ. ಆಲ್ ನಥಿಂಗ್ ಬಟ್ ಇದೆಲ್ಲ ಏನಂದ್ರ ಕಾನ್ಸಿಯಸ್ನೆಸ್ ವಿಚ್ ಇಸ್ ಅನ್ಬಾರ್ನ್, ಮೋಷನ್ಲೆಸ್, ನಾನ್ ಮಟೀರಿಯಲ್, ಟ್ರಾಂಕ್ವಿಲ್ ಅಂಡ್ ನಾನ್ ಡ್ಯುಯಲ್. ಇಷ್ಟೆಲ್ಲ ಆಗಿ ಅಧ್ಯಾಸಕ್ಕೆ ಕಾರಣ ಆದದ್ದು ಮೂಲ ವಸ್ತು ಆ ಬ್ರಹ್ಮ. ಅದು ಹೆಂಗದ ಅಂತಂದ್ರೆ ಆ ಮೂಲ ಬ್ರಹ್ಮ ವಸ್ತು ಹೆಂಗದ ಅಂದ್ರೆ ಅಚಲ, ಅಜ, ಅದು ಹುಟ್ಟಿಲ್ಲ, ಅದು ಅಚಲ, ಅದು ಚಲಸಂಗಿಲ್ಲ, ಅದು ಅವಸ್ತು ಆಯ್ತು ಏನ್ರಿ, ಅವಸ್ತು ಅದ, ಮತ್ತು ಶಾಂತ ಅದ, ಮತ್ತು ಅದ್ವಯ ಅದ. ಎರಡಿಲ್ಲದೆ ಕೇವಲ ಒಂದು. ನಾನ್ ಡ್ಯುಯಲ್ ಅಂದ್ರೆ ಎರಡು ಇಲ್ಲದ ಒಂದು, ಅದಕ್ಕೇನಂತಾರ ಅದ್ವಯ. Therefore, Gaudapada says that the entire creation is a magic show conducted by Brahman with his Maya Shakti. ಅಂದ್ರೆ ಈ ಜಗತ್ತು ಏನಪ್ಪಾ ಅಂತಂದ್ರೆ ಇದು ಒಂದು, ಅಲ್ಲಿ ಸರ್ಕಸ್ನಾಗ ಒಬ್ಬ ಜಾದೂಗಾರ ಅದಾನ, ಇಲ್ಲಿ ಒಬ್ಬ ಪರಮಾತ್ಮ ಅದಾನ. ಅವ ಜಾದೂಗಾರ ಸರ್ಕಸ್ ಒಳಗ ಜಾದೂ ತಯಾರು ಮಾಡಾಕತ್ತಾನ, ಜಾದೂ ಮಾಡಾಕತ್ತಾನ ತನ್ನ ಮ್ಯಾಜಿಕ್ ಶೋದಾಗ. ಅವ ತನ್ನ ಒಂದು ಜಾದೂ ಆ ಪ್ರದರ್ಶನದೊಳಗ ಒಂದು ಅಘಟನಾ ಪಟಿಯಶಿ ಶಕ್ತಿಯನ್ನ ತಯಾರು ಮಾಡಿ ತೋರಿಸ್ತಾನೆ. ಹೆಂಗೋ ಹಂಗ ಇಲ್ಲಿ ಪರಮಾತ್ಮ ಈ ಜಗತ್ತನ್ನ ನಮ್ಗ ತೋರ್ಸಾಗತ್ತಾನೆ, ಮಾಯಾಶಕ್ತಿಯಿಂದ ತಯಾರು ಮಾಡ್ಯಾನ ಇದನ್ನ. ಬ್ರಹ್ಮನ್ ವಿತ್ ಮಾಯಾಶಕ್ತಿ ಇಸ್ ಕಾಲ್ಡ್ ಈಶ್ವರ. ಆ ಪರಮಾತ್ಮಗ ಯಾವಾಗ ಈ ಉಪಾಧಿ ಬರ್ತದ, ಯಾವುದು ಮಾಯಾ ಉಪಾಧಿ ಬಂದಾಗ ಅವ ಪರಮಾತ್ಮ ಉಳ್ಳಿಲ್ಲ, ಅವಾಗ ಈಶ್ವರ ಅನಿಸ್ಕೋತಾನ. ಆ ಉಪಾಧಿ ಬಂದಾಗ ಅವಂಗ ಆ ಹೆಸರು ಬರ್ತದ. ಅವ ನೋಡ್ರಿ, ನಾವೊಬ್ಬವ ಬಸಪ್ಪ ಒಬ್ಬನ ಇರ್ತಾನ, ಅವಂಗ ಲಗ್ನ ಆಗಿಂದ ಅವ್ನ ಹೆಂಡತಿ ಬಂದ ಮ್ಯಾಗ ಅವ ಗಂಡನ ಸ್ಥಾನ ಬರ್ತದ. ಅವ ಗಂಡ ಈಗಿಂತ ಹೆಣ್ಮಗಳ ಗಂಡ ಇವ ಅನ್ನುವಂತ ಸ್ಥಾನಮಾನ ಯಾವಾಗ ಬರ್ತೈತಿ, ಆ ಹುಡುಗಿ ಆಕಿ ಲಗ್ನ ಆಗಿ ಅವನ ಹೆಂಡತಿ ಆದಾಗ ಇವ ಗಂಡ ಹಾಕ. ಹಂಗ ಒಂದು ಸ್ಥಾನಮಾನ ಬರ್ತದ. ಈಶ್ವರಗ ಯಾವಾಗ ಪರಮಾತ್ಮಗೆ ಈಶ್ವರ ಅಂತಾರ ಅಂದ್ರ ಮಾಯಾ ಬಂದ್ಲು ಅಂದ್ರೆ ಅವಾಗ ಈಶ್ವರ ಅಂತೀವಿ. ಮಾಯಾ ಅನ್ನಕ್ಕೆ ಬಂದ್ಲ ಅಂದ್ರೆ ಇವ ಏನ್ ಪರಮಾತ್ಮ ಹೋಗಿ ಈಶ್ವರ ಅನಿಸ್ಕೋತಾನ. ಮಾಯಾ ವಿಶಿಷ್ಟ ಚೇತನ. ಮಾಯೆ ಮತ್ತು ಪರಮಾತ್ಮನ ವಿಶಿಷ್ಟ ಅಂದ್ರೆ ಕೂಡ್ಕೊಂಡಿದ್ದು, ಎರಡು ಕೂಡ್ಕೊಂಡು ಏನ್ ತೋರ್ತಾವ ಅದಕ್ಕ ವಿಶಿಷ್ಟ ಅಂತ. ವಿಶೇಷಣ ಅಧಿಕ ವಿಶೇಷಣ. ವಿಶೇಷಣ ಅಂದ್ರ ವಸ್ತು, ವಿಶೇಷಣ ಅಂದ್ರೆ ಅದು ವರ್ಣಿಸುವುದು. ನೀಲೋಘಟಃ ಅಂದ್ರೆ ಏನಾಗ್ತದ್ದು, ವಿಶಿಷ್ಟ ಆತ. ನೀಲ ಬಣ್ಣ ಆ ಗಡಿಯೊಳಗೆ ಕೂಡ್ಕೊಂಡದ್ದು, ನೀಲಿ ಬಣ್ಣದ ಗಡಿಗೆ ಅನಿಸ್ಕೊಂತ, ಕಪ್ಪು ಗಡಿಗೆ ಅನಿಸ್ಕೊಂತ, ಅದಕ್ಕೇನಂತಾರ ವಿಶಿಷ್ಟ. ವಿಶೇಷಣ ವಿಶೇಷ ಕೂಡಿದ್ದು ವಿಶಿಷ್ಟ. ಚಸ್ಮಾವಾಲ ಇದು ಕುಡಿಯತೇನ್ರಿ? ಚಸ್ಮಾ ಅವನ ಸ್ವರೂಪದಾಗ ಕುಡಿಲ್ಲ. ಇದು ಬಣ್ಣ ಕುಡಿಯೈತಿ, ಕರೆ ಬಣ್ಣದ ಮನುಷ್ಯ ಕುಡಿಯೈತಿ. ಕಪ್ಪು ಬಣ್ಣ ಅವನ ಶರೀರದಾಗ ಅದು ವಿಶಿಷ್ಟ ಆಗೈತಿ. ಆದ್ರೆ ಇದು ಏನಾಗೈತಿ, ಚಸ್ಮಾ ಉಪಾಧಿ ಆಗೈತಿ. ಕೂಡ್ಕೊಂತು ಅಂದ್ರೆ ವಿಶೇಷಣ, ಸ್ವರೂಪದಾಗ ಕುಡ್ಕೊಳ್ಳಿಲ್ಲ ಅಂದ್ರೆ ಉಪಾಧಿ ಅಂತ. ಇಷ್ಟ ಫರ್ಕ್. ಉಪಾಧಿ ಅಂತಿರ್ತೇವೆ, ಆ ಉಪಾಧಿ ಶಬ್ದ ತಿಳ್ಕೋಬೇಕು. ಸ್ವರೂಪದಾಗ ಕೂಡಿಲ್ಲ ಅಂದಾಗ ಉಪಾಧಿ ಅಂತೇವಿ, ಕೂಡಿತ್ತು ಅಂದ್ರೆ ಅದಕ್ಕೆ ವಿಶೇಷಣ ಅಂತೇವಿ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಉಪಾಧಿತ್ವಂ. ಸ್ವರೂಪೇ ಪ್ರವಿಷ್ಟಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ವಿಶೇಷಣತ್ವಂ. ಉಪಾಧಿ ಮಾಯೆ ಏನಾಗ್ಯದ, ಪರಮಾತ್ಮನಿಗೆ ಉಪಾಧಿ ಆಗ್ಯದ. ಉಪಾಧಿ ಆಗೈತಿ ಅಂದ್ರೆ ಏನದ, ಅವ ಉಪಹಿತನಾಗ್ಯಾನ. ಇದು ವೇದಾಂತದ ವಿಚಾರ. ಇನ್ನು ಈ ನೈಯಾಯಿಕರು ಏನಂತಾರ, ವಿಶೇಷಣ ವಿಶಿಷ್ಟ ಕೂಡ್ಯಾವು ಅಂತಾರ. ಬ್ರಹ್ಮನ್ ವಿತ್ ಮಾಯಾ ಈಸ್ ಈಶ್ವರ. ದ ಡ್ರೀಮ್ ವರ್ಲ್ಡ್ ಈಸ್ ಜೀವಾಸ್ ಮ್ಯಾಜಿಕ್. ಈ ಜಗತ್ತು ಜಾಗ್ರತ ಪ್ರಪಂಚ ಏನೈತಲ್ಲ, ಜಾಗ್ರತ ಆಗಲಿ ಸ್ವಪ್ನ ಆಗಲಿ, ಜಾಗ್ರತ ಅನ್ನುವಂಥದ್ದು ಪರಮಾತ್ಮನ ಸೃಷ್ಟಿ ಅಲ್ಲ. ಇದು ಪರಮಾತ್ಮನ ಸೃಷ್ಟಿ. ಸ್ವಪ್ನ ಅನ್ನೋದು ಜೀವನ ಸೃಷ್ಟಿ. ಜಾಗ್ರತ ಯಾರದ ಸೃಷ್ಟಿ? ಇದು ಜಾಗ್ರತ ಅನ್ನುವಂಥದ್ದು ನಾವಂತೂ ಮಾಡಿಲ್ರಿಪ್ಪ ಸೃಷ್ಟಿನ ಅಂತೇವಿಲ್ಲ ನಾವು, ಅದು ಪರಮಾತ್ಮನ ಸೃಷ್ಟಿ. ಸ್ವಪ್ನ ಅದನ್ನ ಯಾರು ಮಾಡ್ಯಾರ, ಯಾರು ನೋಡಕತ್ತಾರ, ಅವನ ಮಾಡ್ಯಾನ. ನಮ್ ಸ್ವಪ್ನ ನಾನು ನೋಡಕತ್ತೀನಿ, ನಿಮ್ ಸ್ವಪ್ನ ನೀವು ನೋಡಕತ್ತೀರಿ. ನಿಮ್ ಸ್ವಪ್ನ ಯಾರು ಮತ್ತೆ ನಿಮ್ಮನ್ನ ಬಿಟ್ಟು ಯಾರು ನೋಡ್ತಾರೇನು? ಇಲ್ಲ. ನಿಮ್ ಸ್ವಪ್ನ ನೀವು ಅಷ್ಟ ನೋಡ ಅಂದ್ರೆ ಯಾರು ಒಬ್ಬೊಬ್ಬರಿಗೆ ಅನುಭವಕ್ಕೆ ಬರ್ತದ ಅದಕ್ಕೆ ಸ್ವಪ್ನ ಅನ್ಬೇಕು.
ಯಾರದು ಎಲ್ಲರಿಗೂ ಯಾವುದು ಎಲ್ಲರಿಗೂ ಅನುಭವಕ್ಕೆ ಬರ್ತದ ಅದಕ್ಕೆ ಅನ್ಬೇಕು ಪರಮಾತ್ಮನ ಸ್ವಪ್ನ ಅನ್ಬೇಕು. ನಮಗ ಖರೆ ಅದು, ನಮಗ ಖರೆ ಅನ್ಸೈತ್ ನೋಡ್ರಿ. ಇಲ್ಲಿಂದ ಹೇಳೋದೈತಿ, ಅದ ಹೇಳ್ತಿರ್ತೇನಲ್ಲ, ಜ್ಞಾನದಿಂದ ಹೇಳೋದದ. ಎದ್ದಾಗ ಅದು ಸುಳ್ಳಾಗ್ತದೆ, ಜಾಗೃತ ಪ್ರಪಂಚನು ಸುಳ್ಳಾಗ್ತದೆ. ಹಂಗ ಇಲ್ಲಿ ಏನ್ ಹೇಳ್ತಾರ, ದ ಡ್ರೀಮ್ ವರ್ಲ್ಡ್ ಇಸ್ ಜೀವಾಸ್ ಮ್ಯಾಜಿಕ್ ಶೋ. ಸ್ವಪ್ನ ಪ್ರಪಂಚ ಅನ್ನುವಂತ ಅದನ್ನ ಸೃಷ್ಟಿ ಮಾಡುವಂತ ಜಾದೂಗಾರ ಯಾರ್ರೀ? ಜೀವ. ಜೀವ. ಜಾಗೃತ ಪ್ರಪಂಚವನ್ನ ಸೃಷ್ಟಿ ಮಾಡುವ ಜಾದೂಗಾರ ಯಾರು? ಪರಮಾತ್ಮ. ದ ವೇಕಿಂಗ್ ವರ್ಲ್ಡ್ ಇಸ್ ಈಶ್ವರಾಜ್ ಮ್ಯಾಜಿಕ್ ಶೋ ಅದನ್ನ ಹೇಳ್ತಾರ ನೋಡಿ. ಜಾಗೃತ ಪ್ರಪಂಚ ಇದು ಈಶ್ವರನ, ಇದು ಒಂದು ಜಾದೂ ಆಟ. ಬೀಯಿಂಗ್ ಎ ಮ್ಯಾಜಿಕ್ ಶೋ, ಆಲ್ ಹ್ಯಾಪನಿಂಗ್ಸ್ ಆರ್ ಇಂಟೆನ್ಸ್ ಎಕ್ಸ್ಪೀರಿಯನ್ಸಸ್. ಜಾದೂದಾಗಿದ್ವೆಲ್ಲ ನಮ್ಗ ಅನುಭವಕ್ಕ ಬರ್ತಾವ, ಅನುಭವಕ್ಕೆ ಬರ್ತಾವ. ಅಂದ್ರೆ ಏನ್ ಅನ್ನಂಗಾತು? ಅನುಭವಕ್ಕೆ ಬರ್ತಾವ ಅನ್ನೋದಕ್ಕೆ ಹಿಂದಿನ ಶಬ್ದದಾಗ ಉಪಲಂಭಾತ್. ಉಪಲಂಭಾತ್ ಅನುಭವಕ್ಕೆ ಬರ್ತಾವ, ಉಪಲಂಬದಾವು ಅಂತ. ಬಟ್ ವೆನ್ ಪ್ರೋಬ್ಡ್ ದೇ ವಿಲ್ ಡಿಸಪಿಯರ್. ಎಚ್ಚರ ಆದ್ಮೇಲೆ ಸ್ವಪ್ನದ ಪದಾರ್ಥಗಳು ಇರುವುದಿಲ್ಲ. The intangible, invisible energy appears tangible, visible matter. Vedanta says even the energy is nothing but the conscious principle. ಯಾರು ಏನ್ ಹೇಳಿದ್ರು ಇವರು? ಮುಂದೆ ಹೋದ್ವಿ ನಾವು ನಿಂದರ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ರಿಡ್ಯೂಸಸ್ ಟ್ಯಾಂಜಿಬಲ್ ಮ್ಯಾಟರ್ ಇಂಟು ಇಂಟ್ಯಾಂಜಿಬಲ್ ಎನರ್ಜಿ. ಈಗ ವಿಜ್ಞಾನದಾಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಬರ್ತದ. ಯಾರಿಗೆ BSc ಗ್ರಾಜುಯೇಟ್ಸ್ ಅದಾರ ಅವ್ರಿಗೆ ತಿಳಿತದ. ಇದು ಉಳಿದವ್ರಿಗೆ ಇದು ವಿಜ್ಞಾನದ ಆಳವಾದ ವಿಚಾರ ಅದ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದ್ ವಿಜ್ಞಾನ ಬರ್ತದ ಫಿಸಿಕ್ಸ್ದಾಗ. ಅದ್ರಾಗ ಏನ್ ಮಾಡ್ತಾರಂತಂದ್ರ, ಕೈಗೆ ಹತ್ತುವಂತ ಈ ಮಟೀರಿಯಲ್ ವಾದಂತದ್ದು ಏನು ಪದಾರ್ಥ ಅದಾವಲ್ಲ, ಅವನ ಕಣ್ಣಿಗೆ ಕಾಣದಂತ ಎನರ್ಜಿ ಒಳಗೆ ಪರಿವರ್ತನೆ ಮಾಡುವಂತ ಶಕ್ತಿ ಅದ ನೋಡ್ರಿ. ಕಣ್ಣಿಗೆ ಕಾಣುವಂತ ಪದಾರ್ಥಗಳನ್ನ ಕಣ್ಣಿಗೆ ಕಾಣದಂತ ಒಂದು ಎನರ್ಜಿಯಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ಅದ. Energy can be neither created nor destroyed, and matter can be converted into energy ಅಂತ ಹೇಳ್ತಾರೆ. ಮ್ಯಾಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ ಅಂದ್ರೆ ಯಾವ್ದು ಕಣ್ಣಿಗೆ ಕಾಣ್ತದ, ಕೈಗೆ ಮುಟ್ಲಿಕ್ಕೆ ಬರ್ತದ, ಅದನ್ನ ಕಣ್ಣಿಗೆ ಕಾಣದಂಗ ಮತ್ತು ಕೈಗೆ ಮುಟ್ಟದಂಗ ಮಾಡಾಕ ಬರುವಂತಹದ್ದು ಒಂದು ಸಾಧ್ಯತೆ ಅದ. ಅವಾಗ ಅದಕ್ಕೆ ಶಕ್ತಿ ಅಂತ ಕರಿತೀವಿ. E is equal to mc², Einstein theory. ಅದ. Because of very high speed vibrations, the tangible, invisible energy appears as tangible, visible matter. ಇನ್ನೊಂದು ಮಾತು ಹೇಳ್ತಾರೆ ಕೇಳ್ರಿ ಅವರು. ಯಾರಿಗೆ ಅನುಭವಕ್ಕೆ ಬರ್ತದ ನೋಡ್ರಿ, ಹೇಳ್ತೀನಿ ಅದ್ ಹೆಂಗೆ ಹಂಗ ಹೇಳ್ತೀನಿ. ಈಗ ಒಂದು 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 ಚೌಕ ಅಡಿಯಿದ್ದು, ಒಂದು ಚೌಕ ಅಂತ ಒಂದು ಗೋಲ್ ಇದ್ದಿದ್ದು ಒಂದು ಚೌಕ ಅಂತ ನೋಡ್ರಿ. ಮೊದಲು ಒಂದು ಫೂಟ ಚೌಕ ಇದ್ದಿದ್ದು, ಉದ್ದ ಆಗಲ್ಲ ಒಂದು ಚೌಕ ಇದ್ದಿದ್ದನ್ನ ತಿರುಗಿಸ್ರಿ. ಹೆಂಗ್ ಕಾಣ್ತದ ಅದು? ರೌಂಡ್ ಕಾಣ್ತದ್ರಿ. ರೌಂಡ್ ಕಾಣ್ತೈತಿ ನೋಡ್ರಿ. ಅದು ರೌಂಡ್ ಕಾಣ್ತದೆ. ತಿರುಗು ಹೊತ್ನಾಗ ಒಂದು ವಸ್ತುವಿನ ಸ್ವರೂಪ ಹೆಂಗೈತಿ ಗೊತ್ತಾಗೋದಿಲ್ಲ. ಈ ಪೃಥ್ವಿನೂ ತಿರ್ಗಾಕತ್ತೈತಿ ಅಂತ ತಿಳ್ಕೊಂಡು ದುಂಡಗೆ ಕಾಣ್ತೈತಿ, ದೂರಿಂದ ನೋಡಿದಾಗ ತತ್ತಿ ಆಕಾರ ಕಾಣ್ತದ. ಬಟ್ ಇದು ನಿಂತಾಗ ನೋಡ್ಬೇಕು ಹೆಂಗೈತಿ ಅನ್ನೋದು ಗೊತ್ತಾಗದ. ಇದು ತಿರ್ಗಾಕತ್ತದ ಆತ್ಮೀಯರೇ. ಇದು ತನ್ನ ಸುತ್ತಲ ತಿರುಕೊಂತನ ಸೂರ್ಯನ ಸುತ್ತ ತಿರ್ಗಾಕತ್ತೈತಿ. ಪೃಥ್ವಿ ತನ್ನ ಸುತ್ತಲ ತಿರ್ಗಾಕ ಒಂದ್ ದಿನ ಬೇಕು, ಆ ಸೂರ್ಯನ ಸುತ್ತಲ ತಿರ್ಗಾಕ 365 ದಿನ ಬೇಕು. ಎರಡು ರೀತಿಯಿಂದ ಚಲನೆ ಐತಿ ಇದಕ್ಕೆ ಪೃಥ್ವಿಗೆ. ಹಿಂಗಾಗಿ ಇದ್ರದ್ದು ಹೆಂಗೈತಿ ಅನ್ನೋದು ಗೊತ್ತಾಗ್ಬೇಕಂದ್ರೆ ನಿಂದಿರ್ಬೇಕಿದು, ಅವಾಗ ಗೊತ್ತಾಗ್ತದೆ. ಹಂಗ ಹೇಳ್ತಾರೆ ಇಲ್ಲಿ ಅವರು. ವಿಜ್ಞಾನದ ವಿದ್ಯಾರ್ಥಿ ಆಗಿದ್ರಿಂದ ನಮ್ಮ ಪರಮಾರ್ಥನಪ್ಪ ಅವರು MSc ಫಿಸಿಕ್ಸ್ ಅವರು. ಆಮೇಲೆ ಅವರು ಗುರುವಿನ ಹತ್ರ ಹೋಗಿರ್ತಾರ. ಹಿಂಗಾಗಿ ಅವರಲ್ಲಿ ಭಾಷೆ ಒಳಗ ಯಾವ್ಯಾವ ಇಂಥ ವಿಷಯ ತೋತಾರ. ಇವು ವಿಜ್ಞಾನ ಕಲಿದಂತ ವಿದ್ಯಾರ್ಥಿಗಳಿಗೆ ತಿಳಿಯಂಗಿಲ್ಲ ಇವು. ಅದನ್ನಷ್ಟ ನನಗೆ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದ್ರೆ ನಿಜವಾಗಿ ಯಾವುದೇ ಒಂದು ವಸ್ತು ಇತ್ತಂದ್ರೆ ಇನ್ನೂ ಸ್ವಲ್ಪ ಜೋರ್ ತಿರುಗಿಸ್ರಿ ಅದನ್ನ ಅಂತಾರ. ಈಗ ಚೌಕ್ ಇದ್ದಿದ್ದು ತಿರುಗಿಸಿದ್ರಿ ದುಂಡು ಕಾಣಕತ್ತೈತಿ, ಇನ್ನೂ ವರ್ಷ ಸ್ಪೀಡ್ ಹೆಚ್ಚಿಗೆ ಮಾಡಿರೋದನ್ನ
ಡಾಟ್ ಬರ್ತದೆ ಗುರು. ಆ ಡಾಟ್ ಇನ್ನೂ ಅವಾಗ ಡಾಟ್ ಬಂದಾಗ ಇನ್ನೂ ತಿರುಗಿಸ್ರಿ. ಒಂದ್ ರೌಂಡ್ ವಸ್ತು ಒಂದೇ ಕಾಣ್ತಿರೋ ಒಂದ್ round ಮುಂದ್ ಕಾಣದಂಗ ಆಕೈತಿ ಅದು. ಕಾಣ್ದಂಗ ಆಗ್ತದ, ಅದನ್ನ ಹೇಳಾಗತ್ತೇವೆ ಇಲ್ಲಿ. ಡಾಟ್ ಕಂಡಂಗ ಆಗ್ತೈತಲ್ಲ, ಬರೋಬರಿ. ಡಾಟ್ ಕಂಡ ಮ್ಯಾಗ ಇನ್ನೂ ಸ್ಪೀಡ್ ತಿರುಗಿಸಿದ್ರಂದ್ರೆ ಕಣ್ಣಿಗೆ ಕಾಣೋದಿಲ್ಲ. ಕತ್ಲೆ ಉದಿನ ಕಡ್ಡಿ ತಿರ್ಸಿದ್ರು ರೌಂಡ್ ಆಗ್ತದ ಗುರು. ಉದಿನ ಕಡ್ಡಿ ರೌಂಡ್ ಆಗ್ತದೆ, ಅದು ರೌಂಡ್ ಆಗ್ತದೆ. ಉದಿನ ತಿರುಗಿಸಿದ್ರೆ ರೌಂಡ್ ಆಗ್ತದೆ. ಇನ್ನೂ ಅಷ್ಟು ಸ್ಪೀಡ್ ತಿರುಗಿಸಿದ್ರೆ, ಬಹಳ ರೊಟೇಷನ್ ಸ್ಪೀಡ್ ಹೆಚ್ಚಿಗೆ ಮಾಡಿದ್ರೆ ಅದು ಕಾಣಂಗಿಲ್ಲ ಅಂತ ಹೇಳಾಗತ್ತೀವಿ ನಾವು ಅಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅನುಭವ ಹೇಳಾಗತ್ತೀನಿ. ದೊಡ್ಡ ಕೂಲರ್ದಾಗ ಫ್ಯಾನ್ ಹಚ್ಚಿರ್ತಾರಪ್ಪ, ಏನು ಕಾಣುದೇ ಇಲ್ರಪ್ಪ, ಸೌಂಡ್ ಅಷ್ಟೇ ಬರ್ತೈತಿ. ದೊಡ್ಡ ಕೂಲರ್ನ ಹಚ್ಚಿರ್ತಾರ ನೋಡ್ರಿ, ಹೇಳಿದ್ರು ನೋಡ್ರಿ ಸಂಗೀತ ಮೇಡಮ್, ಕರೆಕ್ಟ್. ಗಾಳಿ ಅಷ್ಟ ಬರ್ತೈತಿ, ಏನೂ ಕಾಣಂಗಿಲ್ಲ. ಈ ದೊಡ್ಡ ಲಗ್ನದಾಗ ಭರ್ಬಿಡ್ತೈತಿ ನೋಡ್ರಿ, ದೊಡ್ಡದೊಂದು ಫ್ಯಾನ್ ಹಚ್ಚಿರ್ತಾರ, ಭರ್ರ ಸಪ್ಪಳ ಬರ್ತೈತಿ. ಆದ್ರ ಅದು ಏನೂ ಕಾಣುದಿಲ್ಲ ಒಳಗ್. ಅವು ಏನವು ಇವು ಅದಾವಲ್ಲ, ಸ್ಪೇಕ್ಸ್ ತಿರುಗುದ್ ಕಾಣಂಗಿಲ್ಲ, ಸ್ಪೀಡ್ ತಿರುಗಿದಾಗ. ಅದನ್ನ ಹೇಳಾಕತ್ತಾರ ಇಲ್ಲಿ. ವೆರಿ ಹೈ ಸ್ಪೀಡ್ ವೈಬ್ರೇಷನ್ಸ್, ದ ಟ್ಯಾಂಜಿಬಲ್ ಇನ್ವಿಜಿಬಲ್ ಎನರ್ಜಿ ಅಪಿಯರ್ಸ್ ಆಸ್ ಟ್ಯಾಂಜಿಬಲ್ ವಿಸಿಬಲ್ ಮ್ಯಾಟರ್. ಇದೇ ರೀತಿ ಉಲ್ಟಾನು ಮಾಡ್ಬೋದು. ಎನರ್ಜಿ ಇದ್ದಾಗ ಕಾಣುದಿಲ್ಲ, ಅದು ಎನರ್ಜಿಯಿಂದ ಪರಿವರ್ತನೆ ಮಾಡಿದಾಗ ಆ ವಸ್ತು ಕಾಣಕ ಚಲೋ ಆಗ್ತದೆ. ಎನರ್ಜಿ ಮಟೀರಿಯಲ್ ಅನ್ನು ಹೋಗಿ ಎನರ್ಜಿ ಮಾಡಬಹುದು, ಎನರ್ಜಿ ಹೋಗಿ ಮಟೀರಿಯಲ್ ಮಾಡಬಹುದು. ಹಂಗೆ ಹೇಳಾಕತ್ತಾರೆ. ವೇದಾಂತ ಸೇಸ್ ದಟ್ ಇವನ್ ಎನರ್ಜಿ ಇಸ್ ನಥಿಂಗ್ ಬಟ್ ದಿ ಕಾನ್ಶಿಯಸ್ ಪ್ರಿನ್ಸಿಪಲ್. ಅದಕ್ಕಂತಾರೆ ವೇದಾಂತಿಗಳು, ನೀವೇನು ಎನರ್ಜಿ ಅಂತೀರಿ, ಕಣ್ಣಿಗೆ ಕಾಣಲಾರ್ದಂತ ತತ್ವ ಏನೈತಲ್ಲ, ಅದಕ್ಕ ನಾವೇನಂತೀವಿ, ಅರಿವು ಅಂತೀವಿ ಅಂತ. ಅದಕ್ಕ ನಾವ್ ಅರಿವು ಅಂತೀವಿ. ಐಸ್ ಎಕ್ಸಾಂಪಲ್ ಕೊಡ್ರಲ್ಲ. ಐಸ್ ಘನನ ಅದ, ದ್ರವ ಆಗ್ತದ, ದ್ರವ ಆದದ್ದು ಆವಿ ಆಗ್ತದ, ಕಾಣದಂಗ ಆಗ್ತದ. ಅದ ಐಸದ್ದು ತಗೋಬಹುದು, ಅದು ಎಲ್ಲರೂ ತಿಳಿದ್ ಬಿಡ್ರಿ. ನೀರ್ ತೋಡ್ರಿ, ಗಟ್ಟಿ ಐಸ್ ಮಾಡಿದ್ರೆ ಗಟ್ಟಿ ಆಗ್ತದ. ಅದನ್ನ ಕರಗಿಸ್ರಿ, ಅದನ್ನ ಕಾಸ್ರಿ, ನೀವು ಅದ ನೀರ್ ಆಗ್ತದ. ನೀರ್ ಇದ್ದಿದ್ದನ್ನ ಕಾಸ್ರಿ, ಉಗ ಆಗ್ತದ. ಉಗಾನು ನಿಮ್ ಕಣ್ಣಿಗೆ ಕಾಣ್ದಂಗ ಆಗ್ತದ. ಅಂದ್ರೆ ಕಣ್ಣಿಗೆ ಕಾಣುವಂತ ಪದಾರ್ಥ ಕಣ್ಣಿಗೆ ಕಾಣ್ದಂಗೂ ಆಗ್ತದ. ಕಣ್ಣಿಗೆ ಕಾಣದಂತ ಪದಾರ್ಥನ ಅದಕ್ಕೆ ನೀವು ತಂಪು ಕೊಡ್ರಿ, ಅದು ಕಣ್ಣಿಗೆ ಕಾಣುವಂಗ ನೀರ್ ಆಗ್ತದೆ. ಇದು ತಗೊಳ್ರಿ, ಬಹಳ ಬೆಸ್ಟ್ ಉದಾಹರಣೆ. ಅಪೋರಿನ್ ತಗೊಂಡ್ರ ಅಂತ ಅದನ್ನ ಹೇಳಿದ್ದೆ ನಾನು ನಿಮ್ಗೆ. ಅದ ಹೇಳ್ತೇನಲ್ಲ ಕೆಲವೊಂದು ಎಕ್ಸಾಂಪಲ್ಸ್. ಅವರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಮುಂಬೈ, ಟ್ರಾಂಬೆ ಅಂತ ಒಂದು ಊರು ಬರ್ತದೆ ಮುಂಬೈ ಹತ್ರ. ಅಲ್ಲಿ ವಿಜ್ಞಾನಿ ಆಗಿ ಇವರು ನೌಕರಿ ಸೇರಿರ್ತಾರೆ. MSc ಫಿಸಿಕ್ಸ್ ಮಾಡಿರ್ತಾರೆ, ಒಳ್ಳೆ ಟ್ಯಾಲೆಂಟೆಡ್ ಇರ್ತದೆ, ಅಲ್ಲಿ ನೌಕರಿ ಸಿಕ್ಕಿರ್ತದೆ, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋದಾಗ ಒಂದ್ ದಿವಸ ಅಕಸ್ಮಾತ್ ನಮ್ಮ ಚಿನ್ಮಯಾನಂದಪ್ಪ ಅವ್ರದ್ದು ಚೌಪಾಟಿ ಒಳಗ, ಅಲ್ಲಿ ಒಂದು ಸಮುದ್ರ ದಂಡಿ ಒಳಗ ಇವ್ರದ್ದು ಪ್ರವಚನ ಇರ್ತದೆ. ಆ ಪ್ರವಚನ ಕೇಳ್ತಾರೆ ಇವ್ರು. ಬ್ರಹ್ಮಚಾರಿ ಇರ್ತಾರೆ, ಇನ್ನ ಮದುವೆ ಆಗಿರಂಗಿಲ್ಲ. MSc ಫಿಸಿಕ್ಸ್ ಇರ್ತದೆ, ಕ್ವಾಲಿಫಿಕೇಶನ್ ಇರ್ತದೆ. ಆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಒಳಗೆ ವಿಜ್ಞಾನಿ ಇರ್ತಾರೆ. ಸಾಯಂಕಾಲ ಅಲ್ಲಿ ಹೋದಾಗ ಏನೋ ಪ್ರವಚನ ನಡೆದದ ಅಂತ ತಿಳ್ಕೊಂಡು ಅಕಸ್ಮಾತ್ ಅದನ್ನ ನೋಡ್ತಾರ, ಕಿವಿಗೆ ಬೀಳ್ತಾವ ಶಬ್ದಗಳು. ಏಕ್ದಮ್ ಮನಸ್ಸು ಪರಿವರ್ತನೆ ಆಗ್ತದೆ. ಮರುದಿವಸನ ತಲೆ ಬೋಳ್ ಮಾಡಿದ್ಕೊಂಡವ್ರು, ಅವರು ಬ್ರಾಹ್ಮಣ ಸಂಪ್ರದಾಯದವರು, ಅವ್ರಿಗೆ ಅಷ್ಟು ಗೊತ್ತಿರ್ತದ ಗುರುವಿನ ಹತ್ರ ಹೋಗಿ ಹೆಂಗ್ ಹೋಗ್ಬೇಕು ಅನ್ನುವಂಥದ್ದ. ತಲೆ ಬೋಳ್ ಮಾಡಿಸ್ಕೊಂಡು ಚುಡ್ಕಿ ಬಿಟ್ಕೊಂಡವ್ರು ಕೈಯ ಸಮಿತ್ ಪಾಣಿ ಸಮಿತಿ ತಗೊಂಡು ಗುರುವಿನ ಹತ್ರ ಹೋಗಿ ಸಮಿತಿನ ಅರ್ಪಿಸಿ, ನನಗ ನನ್ನ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ರಿ, ನನಗೆ ಗುರುಗಳಾಗ್ರಿ ಅಂತ ಹೇಳ್ತಾರೆ. ಹಂಗ ಬಂದವರು ಇವರು ಪರಮಾರ್ಥಾನಂದಪ್ಪ ಅವ್ರು. ಹಿಂಗಾಗಿ ಅದನ್ನ ಅವರು ಹಗಲೆಲ್ಲ ಇಂಥ ಉದಾಹರಣೆಗಳನ್ನ ತಗೋತಾರೆ. ಈಗ ನಾವು ಸರ್ ಹೇಳಿದಂಗ, ದುಣ್ಣವ್ರವ್ ಹೇಳಿದಂಗ, ನೀರಿನ ತಗೊಂಡ್ಬಿಡ್ರಿ ಉದಾಹರಣೆ. ಕಣ್ಣಿಗೆ ಕಾಣೋದಂತ ಉಗಾನ ನೀವು ತಂಪುಗೊಳಿಸಿದ್ರೆ ಕಣ್ಣಿಗೆ ಕಾಣುವಂತ ನೀರಾಗ್ತದೆ. ಆ ನೀರನ್ನ ನೀವು ಇನ್ನಷ್ಟು ಅದಕ್ಕೆ ತಂಪುಗೊಳಿಸಿದ್ರಿ ಅಂದ್ರೆ ಐಸ್ ಆಗ್ತದೆ. ಐಸನ್ನ ಕಾಸಿದ್ರಿ, ಬಿಸಿ ಮಾಡಿದ್ರಿ ಅಂದ್ರೆ ನೀರ್ ಆಗ್ತದೆ. ನೀರ್ ಕಾಸಿದ್ರಿ ಅಂದ್ರೆ ಉಗ ಆಗ್ತದೆ. ಉಗ ಕಣ್ಣಿಗೆ ಕಾಣಂಗಿಲ್ಲ. ಅಂತೂ ಏನದ, ಕಣ್ಣಿಗೆ ಕಾಣುವಂತದ್ದು ಏನದ, ಅದಕ್ಕೆ ನಾವು ಪದಾರ್ಥ ಅಂತೇವಿ. ಕಣ್ಣಿಗೆ ಕಾಣದಂತ ಸ್ಥಿತಿಗೆ ಅದು ಒಯ್ತೀವಿ ಅಂದ್ರೆ ಅದ ಏನಾಗ್ತದ, ಅದ ಅರಿವು ಅಂತೀವಿ ನಾವು. ಕಣ್ಣಿಗೆ ಕಾಣದಂತದ್ದು ಏನದ, ಅರಿವು. ಅಂಡ್ ಆಬ್ಜೆಕ್ಟ್ಸ್, ದೇರ್ ಒರಿಜಿನೇಷನ್ ಅಂಡ್ ದೇರ್ ಮೂವ್ಮೆಂಟ್ಸ್ ಆರ್ ನಥಿಂಗ್ ಬಟ್ ಇಂಟೆನ್ಸ್ ಮೋಷನ್ ಇನ್ ಬ್ರಹ್ಮನ್. ಅಂದ್ರೆ ಏನ್ ಅನ್ನಂಗ ಆತು, ಚಲನೆಯೊಳಗಿದ್ದ ಅದನ್ನ ಹೇಳ್ಬೇಕಾಗೈತಿ. ಚಲನೆ, ಇಲ್ಲಿ ಚಲ ಬಂದೈತಲ್ಲ, ಅದಕ್ಕೆ ತಗೊಂಡಾಗಬೇಕು. ಚಲಾಧ್ಯಾಸ, ಜಾತ್ಯಾಧ್ಯಾಸ, ಮಸ್ತು ವಸ್ತ್ವಾಧ್ಯಾಸ ತಗೊಂಡಲ್ಲ, ಅದಕ್ಕೆ ತಗೊಂಡಾರ ಅವ್ರ ಎಕ್ಸಾಂಪಲ್ ಮನ್ಲಿ ಅಂತ ತಗೊಂಡಾರ. ಆಲ್ ಆಬ್ಜೆಕ್ಟ್ಸ್, ದೇರ್ ಒರಿಜಿನೇಷನ್, ದೇರ್ ಮೂವ್ಮೆಂಟ್ಸ್ ಆರ್ ನಥಿಂಗ್ ಬಟ್ ಇಂಟೆನ್ಸ್ ಮೋಷನ್ ಇನ್ ಬ್ರಹ್ಮನ್. ಯಾವ ವಸ್ತುಗಳು ಅದಾವ ಎಲ್ಲಾ ವಸ್ತುಗಳು ಏನದಾವ ಅಂತಂದ್ರೆ ಅವು ತಮ್ಮ ಬೇರೆ ಬೇರೆ ಒಂದು ಇದ್ರಾಗ ತಿರ್ಗಾಕತ್ತಾವ. ಆದ್ದರಿಂದ ಆ ರೀತಿ ಹುಟ್ಟಿದಂಗ ಆಗ್ತದೆ.
ಚಲಿಸಿದಂಗ ಆಗ್ತದ. ಚಲಿಸೋದ ಕಡಿಮೆ ಆದಾಗ ಅಲ್ಲಿ ವಸ್ತು ಐತ್ ಅನ್ನೋಂಗ ಆಗ್ತದ. Therefore, all these are nothing but the one consciousness. ಹಂಗಾರೆ ಇವೆಲ್ಲ ವಸ್ತುಗಳು ಏನದಾವ, ಇವೆಲ್ಲವೂ ಕೂಡ ಒಂದು ಅರಿವಿನ ಸ್ವರೂಪ ಅದಾವೆ. The motion is only a seeming motion called ಮಾಯಾ. ಅಂದ್ರ ಮಾಯ ಅಂದ್ರೆ ಏನಪ್ಪಾ ಅಂದ್ರ ಆ ಚಲನೆ ಏನದಲ್ಲ, ತಿರುಗಿಸೋದೇನದ ಅದ ಮಾಯಾ. ತಿರುಗಿಸೋದು ಸ್ಪೀಡ್ ಮಾಡಿದ್ರಿ ಅಂದ್ರೆ ಕಾಣೋದಿಲ್ಲ, ಅದು ಕಡಿಮೆ ಮಾಡಿದ್ರಿ ಅಂದ್ರೆ ವಸ್ತು ಕಾಣ್ತದ. ಬ್ರಹ್ಮನ alone appears as objects, their origination and movement. ಹಂಗಾರೆ ಏನದ ಆ ಅರಿವು, ನಿರಾಕಾರವಾದ ಅರಿವನ ನಮಗೆ ಏನಾಗಿ ತೋರ್ತದ, ಹುಟ್ಟೇತಿ ಅನ್ನಂಗ ತೋರ್ತದ, ವಸ್ತುಗಳಾಗಿ ತೋರ್ತದ, ಚಲನೆ ಉಳ್ಳಂತ ವಸ್ತು ಅನ್ನೋಂಗ ತೋರ್ತದ. All these are experiences of that, not all these experiences and not factual. ಇವೇನಾದ ಅನುಭವ ಬರಾಗತ್ತಾವ, ಇದು ಖರೆ ಇಲ್ಲ ಅಂತೀವಿ, ತೋರಾಗತ್ತಾವ, ಖುಷಿ ತೋರಿಕೆ. ವಾಟ್ ಇಸ್ ದ ನೇಚರ್ ಆಫ್ ದ ಬ್ರಹ್ಮನ್? ಹಂಗಾರ ಪರಮಾತ್ಮನ ಸ್ವರೂಪ ಹೆಂಗದ? ಇಟ್ ಇಸ್ ಫ್ರೀ ಫ್ರಾಮ್ ಬರ್ತ್. ಅದಕ್ಕ ಫ್ರೀ ಫ್ರಾಮ್ ಬರ್ತ್ ಅಂದ್ರೆ ಅದರಲ್ಲಿ ಜನನ ಇಲ್ಲ. ಅಜ ಅಂದ ನೋಡ್ರಿ 3 ಶ್ಲೋಕದಾಗ, ಅಜ. ಆ ವಿಜ್ಞಾನ ಅಂತಾರಲ್ಲ, ವಿಜ್ಞಾನವು ಅಂದ್ರ ಅದು ಪರಮಾತ್ಮ ತತ್ವ, ಆ ಅರಿವು ತತ್ವ. ಅದು ಹೆಂಗದ? ಅಜ. ಅಜ ಅಂದ್ರೆ ಏನು? ಅದು ಹುಟ್ಟಿಲ್ಲದ. ಅಚಲ ಅಂದ್ರ ಚಲನೆ ಇಲ್ಲದ. ಮತ್ತ ವಸ್ತುವಾಭಾಸ ಅಂದ್ರೆ ಅದು ಹೆಂಗದ ಅಂತಂದ್ರೆ ಅಲ್ಲಿ ಅದು ಚಲನೆ ಇಲ್ಲ, ಅದು ಹುಟ್ಟಿಲ್ಲ, ಅದು ನಿಜವಾಗಿ ವಸ್ತು ಏನದ? ಬ್ರಹ್ಮನ ಅದ. ಬ್ರಹ್ಮನ ಬಿಟ್ಟು ಅದು ಏನೂ ಇಲ್ಲ. ಆಲ್ ದ ಆಬ್ಜೆಕ್ಟ್ಸ್. 46ನೇ ಶ್ಲೋಕ, 46. ಏವಂ ನ ಜಾಯತೆ ಚಿತ್ತಂ ಏವಂ ಧರ್ಮ ಅಜಾಸ್ಮೃತಾಃ ಏವಮೇವ ವಿಕಾರಂತೋ ನ ಪಶಂತಿ ವಿಪರ್ಯಯೇ. ಹೀಗೆ ಚಿತ್ತವು ಹುಟ್ಟುವುದಿಲ್ಲ, ಹೀಗೆ ಧರ್ಮರು ಅಜರು ಎನಿಸುತ್ತಾರೆ. ಹೀಗೆ ತಿಳಿದವರು ವಿಪರ್ಯದಲ್ಲಿ ಬೀಳುವುದಿಲ್ಲ. ಹೀಗೆ ತಿಳಿದವರು ವಿಪರ್ಯದಲ್ಲಿ ಬೀಳುವುದಿಲ್ಲ ಹೇಳ್ತಾರೆ. Thus the consciousness is not born. ಆದ್ದರಿಂದ ಅರಿವಿಗೆ ಹುಟ್ಟು ಅನ್ನುವುದಿಲ್ಲ. And thus jivas are considered to be unborn. ಆದ್ದರಿಂದ ಜೀವನು ಕೂಡ ಹುಟ್ಟೇ ಇಲ್ಲ. ಅರಿವು ಹುಟ್ಟೇ ಇಲ್ಲ, ಜೀವನು ಹುಟ್ಟೇ ಇಲ್ಲ. ಯಾಕಂದ್ರೆ ಜೀವೋ ಬ್ರಹ್ಮ ಇವನಾಪರಹ ಅಂತ ಹೇಳ್ತೀವಿ ನಾವು. Only those who know thus do not fall into the misfortune. ಯಾರು ಹಿಂಗ ತಿಳಿತಾರಲ್ಲ, ಅವ್ರು ಮಾತ್ರ ಈ ವಿಪರ್ಯದಲ್ಲಿ ಬೀಳುವುದಿಲ್ಲ. ವಿಪರ್ಯ ಅಂದ್ರೆ ಮಿಸ್ಫಾರ್ಚೂನ್, ದುರ್ದಶೆ ಒಳಗೆ ಬೀಳಂಗಿಲ್ಲ ಅಂತ. ಮಿಸ್ಫಾರ್ಚೂನ್ ಅಂದ್ರೆ ದುರ್ದಶೆ ಅಂತ ಅರ್ಥ ಮಾಡಬಹುದು. Therefore one should conclude that there is no duality. ಆದ್ದರಿಂದ ನೀವು ಏನ್ ತೀರ್ಮಾನ ಮಾಡಬೇಕು ಅಂದ್ರೆ ದ್ವೈತ ಕೇವಲ ತೋರಿಕೆ, ಅದು ನಿಜವಾಗಿ ಇಲ್ಲ. there is no duality. ಮತ್ತೆ ಅಲ್ಲೇ ಹುಟ್ಟುವಿಕೆ ಅನ್ನುವಂತ ಸೃಷ್ಟಿ ಇಲ್ಲ, ಅಲ್ಲೇ ಚಲನೆ ಅನ್ನುವಂಥದ್ದು ಏನದ, ಅದು ಮಾಯಾ ಕಲ್ಪಿತದ. ಇನ್ ದ್ಯಾಟ್ ಡ್ಯುಯಾಲಿಟಿ, ಆ ಒಂದು ದ್ವೈತದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಐ ಮೈ ಸೆಲ್ಫ್. ಅದ್ರಾಗ ಮುಖ್ಯವಾಗಿರುವುದಂದ್ರೆ ಅಲ್ಲಿ ಕೇವಲ ಅರಿವು ಸ್ವರೂಪನಾದ ನಾನೇ ಅದೇನಿ. ವಿತೌಟ್ ಮೀ ದಿಸ್ ಡ್ಯುಯಲಿಸ್ಟಿಕ್ ಯೂನಿವರ್ಸ್ ಕ್ಯಾನಾಟ್ ಎಕ್ಸಿಸ್ಟ್. ನಾ ಇಲ್ಲದ ಈ ದ್ವೈತ ಪ್ರಪಂಚ ತೋರುವುದಿಲ್ಲ, ಅಂದ್ರೆ ಹಗ್ಗಿಲ್ಲದ ಹಾವು ತೋರುವುದಿಲ್ಲ. Therefore this ಜೀವಾತ್ಮ is the most important. ಆದ್ದರಿಂದ ಈ ಜೀವಾತ್ಮ ಇಲ್ಲೇ ಬಹಳ ಮುಖ್ಯವಾದಂತದ್ದು. So the status of this ಜೀವಾತ್ಮ must be clearly understood. ಆದ್ದರಿಂದ ಈ ಜೀವಾತ್ಮನ ಸ್ವರೂಪ ಹೆಂಗದ ಅನ್ನುವುದನ್ನ ಸರಿಯಾಗಿ ತಿಳ್ಕೋಬೇಕು. ಮೇಲ್ನೋಟಕ್ಕೆ ಹೆಂಗ್ ಕಾಣ್ತದ ಹಂಗ ತಿಳ್ಕೋಬಾರ್ದು, ಒಳಗ್ ಹೊಚ್ಚ ತಿಳ್ಕೋಬೇಕು. ಜೀವಾತ್ಮನ ಸ್ವರೂಪ ಹೆಂಗದ? ಜೀವಾತ್ಮನ ಸ್ವರೂಪ ತತ್ ತ್ವಮ್ ಅಸಿ ಒಳಗ ತತ್ಪದ ಲಕ್ಷಣ, ತ್ವಂಪದ ಲಕ್ಷಣ ಹೆಂಗದಾವ? ಜೀವಾತ್ಮ ಬ್ರಹ್ಮ ಸ್ವರೂಪನ ಅದ. ವಾಚ್ಯಾರ್ಥದಲ್ಲಿ ಭೇದ ಅದ, ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲ. ಆ ವಾಚ್ಯಾರ್ಥದಲ್ಲಿ ದೃಷ್ಟಿಯಿಂದ ನಾವು ನೋಡಬಾರದು, ಲಕ್ಷ್ಯಾರ್ಥ ದೃಷ್ಟಿಯಿಂದ ನೋಡ್ಬೇಕು. ಆ ಲಕ್ಷ್ಯಾರ್ಥದಲ್ಲಿ 2 ಭಾಗ ಅದಾವ, ಒಂದು ಸತ್ಯ ಭಾಗ, ಒಂದು ಮಿಥ್ಯಾ ಭಾಗ. ಮಿಥ್ಯಾ ಭಾಗ ಕಲ್ಪಿತ ಐತಿ. ಆ ಕಲ್ಪಿತ ಇದ್ದದನ್ನ ತೆಗೆದು
ಸತ್ಯ ಭಾಗವನ್ನಷ್ಟ ಗ್ರಹಣ ಮಾಡಿದ್ರೆ ಅಲ್ಲಿ ಏನದ ಅಭೇದವೇ ಅದ. ಆ ಅಭೇದವನ್ನ ಗುರುತಿಸ್ರಿ ಅಂತಾರ. ಇದನ್ನ ಚೆನ್ನಾಗಿ ತಿಳ್ಕೊಡ್ರಿ ಅಂತಾರ. ಜೀವಾತ್ಮನ ಸ್ವರೂಪವನ್ನ ಚೆನ್ನಾಗಿ ತಿಳ್ಕೊಡ್ರಿ. ಚೆನ್ನಾಗಿ ತಿಳ್ಕೊಂಡಾಗ ಗೊತ್ತಾಗ್ತದೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. If that the status is not understood, there will be the problem. ನನ್ನ ಸ್ವರೂಪ ನಮಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ದು ಸಮಸ್ಯೆ ಒಳಗೆ ಬೀಳ್ತೀವಿ ನಾವು. ಯಥಾರ್ಥವಾಗಿ ನಾನು ಯಾರು ಅನ್ನೋದು ಗುರುತಿಸ್ಲಿಲ್ಲ ಅಂದ್ರೆ ಏನೋ ಬಿದ್ದದ, ಅದು ಏನು ಬಿದ್ದದ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ಹಾವು ತೋರಕತ್ತ. ಹಗ್ಗ ಬಿದ್ದದ, ಹಗ್ಗ ತೋರ್ತದ, ಹಾವು ತೋರುದಿಲ್ಲ. ಅಲ್ಲಿ ಏನೋ ಬಿದ್ದಿಲ್ಲ ಅಂತ ಅನ್ಸಕ್ಕಂದ್ರೆ ಏನೋ ತೋರುದಿಲ್ಲ, ಹಂಗ ದಾಟಿ ಹೋಗ್ಬಿಡ್ತೀವಿ. ಅಲ್ಲಿ ಏನೋ ಬಿದ್ದದ, ಅದು ಏನ್ ಅನ್ನೋದು ನಮಗೆ ಪಕ್ಕಾ ಗೊತ್ತಾಗ್ಲಿಲ್ಲ, ಅವಾಗ ಹಾವು ಕಾಣ ಚಲೋ ಆಗ್ತದೆ. ವಿಚಾರ ಮಾಡ್ರಿ, ನಾ ಹೇಳೋದನ್ನ ವಿಚಾರ ಮಾಡ್ರಿ. ಅಲ್ಲಿ ಏನೋ ಬಿದ್ದದ, ಅದು ಏನದು ಪಕ್ಕಾ ಗೊತ್ತಾಗ್ಲಿಲ್ಲ, ಆ ಒಂದು ಅರ್ಧ ಮರ್ಧ ಜ್ಞಾನದಾಗ ಅಂದ್ರೆ ಅಜ್ಞಾನದು. ಏನು ಅಂದ್ರೆ ಇದಮ್ ಹೋಗಲ್ರಿ, ಅದು ಏನೋ ಅಂದ್ರೆ ಇದಮ್ ರೂಪ. ಇದಮ್ ರೂಪ ಗೊತ್ತಾಗೈತಿ, ಅದು ಏನು ಅನ್ನೋದು ಗೊತ್ತಾಗಿಲ್ಲ. ಏನೋ ಬಿದ್ದದ, ಏನು ಬಿದ್ದೈತಿ ಗೊತ್ತಿಲ್ಲ. ಆ ಅಜ್ಞಾನದೊಳಗೆ ಇದು ಹಗ್ಗ ಹೋಗಿ ಹಾವು ಹುಟ್ಟಿಸ್ತದ. ಭ್ರಮಾತ್ಮಕವಾಗಿ ಹುಟ್ಟೈತದು, ನಿಜವಾಗಿ ಇಲ್ಲ ಅಲ್ಲಿ ಹಾವು. ನಿಜವಾಗಿ ಜಗತ್ತು ಇಲ್ಲ, ನಿಜವಾಗಿ ಈ ಹಾವು ಇಲ್ಲ. ಇದೇನೈತಲ್ಲ ಶರೀರ, ಇದು ಹಾವೇ. ಶರೀರನ ಹಾವು ಐತಿ, ಹಾವು ಇಲ್ಲ ಅಂತಾರ. ಶರೀರ ಇಲ್ಲ ಅಂತ ಸಾಮಾನ್ಯ ಜ್ಞಾನವಿದ್ದು ವಿಶೇಷ ಜ್ಞಾನ ಇಲ್ಲ. ಸಾಮಾನ್ಯ ಜ್ಞಾನ ಇದ್ದು ವಿಶೇಷ ಜ್ಞಾನ ಇಲ್ಲ ಅಂದ್ರ ನಮಗ ಸಂಸಾರ ತಪ್ಪುವುದಿಲ್ಲ. ವಿಶೇಷ ಜ್ಞಾನ ಇದ್ರಷ್ಟ ತಪ್ತದ. ಅದಕ್ಕೆ ಎಚ್ಚರ ಆಗುದ ಅನ್ನೋದು ನಾವು. ವಿಶೇಷ ಜ್ಞಾನ ಆಗೈತೇನು, ಎಚ್ಚರ ಆಗಿರೇನು? ಶಿವಾಯ. Jivatma is most important. The status of this Jivatma must be clearly understood. If that status is not understood, there will be a problem. ಅದು ನಮಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಶರೀರ ಅಂತ ತಿಳ್ಕೊತೀವಿ. ಆ ಶರೀರಕ್ಕೆ ಊಟ ಮಾಡ್ಸಕ್ನ ಸಂಜೆ ಮಾಡಕ್ ಬಿಡಿದು ಹತ್ತೈತಿ ನಮ್ಮ ಬಾಳೆ. ನಾ ಯಾರು ಅಂತ ತಿಳ್ಕೊಳಕ್ ಅವಕಾಶ ಮಾಡಿಕೊಡೋದು ನೋಡ್ರಿ, ಅದು ಪೀಡ, ಅಜ್ಞಾನ. ಅಜ್ಞಾನದಷ್ಟ ದೊಡ್ಡ ಸಮಸ್ಯೆ ಜಗತ್ನಾಗ ಯಾವುದೂ ಇಲ್ಲ. ಒಂದು ಅಜ್ಞಾನ ಇತ್ತಂದ್ರೆ ಅದ್ರ ಹಿಂದೆ ಸಾವಿರಾರು ಸಮಸ್ಯೆಗಳು ಬರ್ತಾವ. ಆ ಒಂದು ಮೂಲ ಅಜ್ಞಾನ ಕಳ್ಕೊಂಡು ಬಿಟ್ಟು ನೋಡ್ರಿ ಮಜಾ ಅಂತಾರ ಯಾರು? ಗೌಡಪಾದಾಚಾರ್ಯ. If the Jivatma is considered to be born, you will get into problem. ಜೀವಾತ್ಮ ಹುಟ್ಟ್ಯಾನ ಅಂತ ತಿಳಿದ್ರಿ, ಆ ಹಾವು ಹುಟ್ಟೈತಿ ಅಂತ ತಿಳಿದ್ರಿ, ನೀವು ಸಮಸ್ಯೆ ಆಗರದೊಳಗೆ ಬಿದ್ರಿ. ಜೀವ ಆದ್ವಿ ನಾವು, ಜೀವ ಆದ್ವಿ, ಕಲಾಸ್ ಮುಗಿದು ಹೋತು. ಹಾವು ಇಲ್ಲೇ ಇಲ್ಲ, ಅಲ್ಲಿ ಹಗ್ಗನೇ ಐತ್ರಿ ಬರೇ. ಹಾವು ಇಲ್ಲ, ಹಗ್ಗನ ಐತಿ. ಹಾವು ಇಲ್ಲ, ಹಗ್ಗ ಹಾವು ಅಂತ ಗುರ್ತಿಸ್ಬಿಟ್ಟ. ಹಾವು ಅಂತ ಗುರ್ತಿಸಿ ಇವ ಏನ್ ಮಾಡಾಕತ್ತಾನ? ಹುಡುಕಾಗತ್ತಾನ, ಸುಖ ಹುಡುಕಾಗತ್ತ. ಏನ್ ಸಿಕ್ತೈತೆ ಅದು ಸುಖ? ನಿಮ್ಗೆ ಸಿಗಂಗಿಲ್ಲ. ಸಿಕ್ಕಂಗ ಆಗ್ತದ. ಹೆಗಲ ಬದಲಾವಣೆ ಆಕತ್ ನೋಡ್ರಿ. ಹೆಗಲ ಬದಲಾವಣೆ ನಮ್ಮ ಅಪ್ಪವ್ರು ಹೇಳಿದ ಶಬ್ದ ಇದು. ಹೆಗಲ ಬದಲಾವಣೆ ಆಗ್ತದಪ್ಪ. ಸಂಸಾರ ನೀ ಬೇಕಾದಷ್ಟು ಮಾಡಲಿ, ಹೆಗಲ ಬದಲಾವಣೆ ಆಗತ್ತೆ. ವಜ್ಜ ತಪ್ಪುದಿಲ್ಲ, ವಜ್ಜ ಹೊರಗೆ ತಪ್ಪುದಿಲ್ಲ. ಈ ಕಡೆ ತಪ್ಪತೆ, ಈ ಕಡೆ ತಪ್ಪತ್ರಿ, ಈ ಕಡೆ ಹೊರಬೇಕು, ಈ ಕಡೆ ತಪ್ಪಿಟ್ಟು ಈ ಕಡೆ ಬರಬೇಕು. ಆದ್ದರಿಂದ ನಿನ್ನ ಸಮಸ್ಯೆ ಮಾತ್ರ ಬಗೆಹರಂಗಿಲ್ಲ. ಅಜ್ಞಾನ ಇತ್ತಂದ್ರೆ ನಿನ್ನ ಸಮಸ್ಯೆ ಬಗೆಹರಂಗಿಲ್ಲ. ಅಜ್ಞಾನ ಕಳ್ಕೋ, ಸಮಸ್ಯೆನೇ ಇಲ್ಲ ಅಂತಾರ. ಯಾವ ಸಮಸ್ಯೆಗಳು ಯಾವುವು? ಇವ ಮೂರು. ಯಾವುದು? ಹುಟ್ಟಿಲ್ಲದಕ್ಕೆ ಹುಟ್ಟು ಐತಂತ ತಿಳ್ಕೊಂಡಿದ್ದೆ, ಚಲನೆ ಇಲ್ಲದಕ್ಕೆ ಚಲನೆ ಐತಂತ ತಿಳ್ಕೊಂಡೇನಿ, ಡ್ಯುಯಾಲಿಟಿ ದ್ವೈತ ಅನ್ನುವಂಥದ್ದು ನನಗ ಇದು ದ್ವೈತ ಅನ್ನೋದ ನಮಗ್ ಭ್ರಮ ಆಗ್ಯದ. ಅದ್ವೈತ ಐತ್ರಿ, ಅದು ದ್ವೈತ ಅಂತ ತಿಳ್ಕೊಂಡೇನಿ. If Jivatma is considered to be born, you will get into problems of origination, duality and movement. This leads to samsara. ನಿಮ್ಗೆ ಯಾರು ಅನ್ನೋದು ನಮ್ಗೆ ಯಥಾರ್ಥ ಸ್ವರೂಪ ಗೊತ್ತಾಗ್ಲಿಲ್ಲ ಅಂದ್ರ ನಾವು ಸಂಸಾರದ ಪ್ರಪಾತದೊಳಗೆ ಬಿದ್ವಿ. ಅಲ್ಲಿಂದ ಎದ್ದು ಬರೋದು ಮತ್ ಬಹಳ ಕಷ್ಟ ಅದ. ಹಿಮಾಲಯದಷ್ಟು ಕಷ್ಟ ಅದ.
ಆ ಪ್ರಪಾತದಾಗ ಬಿದ್ವಿ ಅಂದ್ರೆ ಎಫ್ಯಾಕ್ಟ್ ಮತ್ತೆ ಯಾರು ಅಲ್ಲಿ ಇಲ್ಲ ಅಲ್ಲಿ. ಈಗ ಗುರುಗಳು ಬಂದಾಗ ಈಗ ಅವ್ರ ಸಹಾಯ ತಗೊಂಡು ಹೇಳ್ದ ಲಗುನ ಪಾರಾಗ್ಬೇಕು ನಾವು. This leads to samsara. One has to come out of the notion of an individual ಜೀವ. ನಾನು ಒಬ್ಬ ವ್ಯಕ್ತಿಗತ ಜೀವ, ಈ ಶರೀರದೊಳಗೆ ಅದೇನಿ ಅಂತ ಏನು ಕಲ್ಪನಾ ಆಗೈತಲ್ಲ, ಕರ್ತ ಭೋಕ್ತ. ನಾ ಹುಟ್ಟಾವ, ನಾ ಸಾಯವ, ನಾ ಕಪ್ಪು, ನಾ ಬಿಳುಪು, ನಾ ಗಂಡು, ನಾ ಹೆಣ್ಣು, ನಾ ಬ್ರಹ್ಮಚಾರಿ, ನಾ ಸನ್ಯಾಸಿ, ನಾನು ಗೃಹಸ್ಥ, ನಾನು ವಾನಪ್ರಸ್ಥ, ಏನ್ ತಿಳ್ಕೊಂಡೇವಲ್ಲ ಇವೆಲ್ಲವೂ ಭ್ರಮ ಭ್ರಮ ಭ್ರಮ. And we should lose the sight of this notion of an individual jiva and claim one's nature to be the Brahman. ನಾವು ಇದೆಲ್ಲ ಇದು ಏನದ ಗಂಟು ಕಟ್ಟಿ ಹಾಕಿ ಒಗದ ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ, ನಾನು ಸಚ್ಚಿತ್ ಆನಂದ ಇದ್ದೇನೆ, ನಾನು ನಿರಾಕಾರ ಇದ್ದೇನೆ, ನಿರ್ಗುಣ ಇದ್ದೇನೆ, ಅದ್ವೈತ ಪರಮಾತ್ಮನೇ ಇದ್ದೇನೆ, ಅದ್ವಯ ಪರಮಾತ್ಮನು ನಾನು ಇದ್ದೇನೆ ಅನ್ನಕ್ ಬರ್ಬೇಕ್ರಿ. ಮಂದಿ ಮುಂದೆ ಹೇಳಕ್ ಹೋಗ್ಬೇಡ್ರಿ, ನಿಮ್ ಮನ್ಸಿಗರ ನೀವ್ ಹೇಳಕ್ ಕಲೀರಿ. ನಾನು ದೇವ್ರದೇನಿ ಅಂತಂದ್ರೆ ಮೊದಲ ಶಾಯ ಅಂತ ಚಲೋ ಇದ್ನು ಮರ ಹುಚ್ಚ ಹಿಡಿತ್ ನೋಡಂತ ಹೇಳಕ್ ಹೋಗ್ಬೇಡ್ರಿ. ಬ್ರಹ್ಮದಾಗಿ ಇದ್ದವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಬ್ರಹ್ಮ ಇದ್ದಾಗ ಎಕ್ಸಾಮ್ ಅವ್ರ ಮುಂದೆ ಹೇಳಿ ನಡೀತದ. ನೀವು ಹೇಳಲೇ ಗಾಡಿ ತರಿಸ್ತಾರ್ರಿ ಧಾರವಾಡಕ್ಕೆ ಹೋಗಕ್. ಓನ್ಲಿ ದೆನ್ ಒನ್ ಕ್ಯಾನ್ ರಿಲ್ಯಾಕ್ಸ್ ಇನ್ ಲೈಫ್. ನಿಮ್ ಸ್ವರೂಪದಾಗ ನೀವು ಎಚ್ಚರಾದ್ರಿ ಅಂದ್ರೆ ಅವಾಗ ನಿಮಗೆ ಶಾಂತಿ, ಸಮೃದ್ಧಿ, ನಿರಂಕುಶ ತೃಪ್ತಿ ಅಂತಾರ. ಅಂಕುಶ ರಹಿತ ತೃಪ್ತಿ ಸಿಗ್ತದ. ಇಲ್ಲಾಂದ್ರೆ ಈ ಸಂಸಾರದಾಗ ಹೆಂಗಂದ್ರ ಸಾಂಕುಶ ತೃಪ್ತಿ ಅದ. ಇದು ತೃಪ್ತಿ ಏನೋ ಇರ್ತದ, ಒಳಗ ಅದು ಚೂಸ್ತಿರ್ತೈತಿ, ಅಂಕುಶ ಚೂಸ್ತಿರ್ತೈತಿ. ಅವ ಮಾವುತಾಗ ಆಣಿಗೆ ಚೂಸ್ತಿರ್ತಾನಲ್ಲ, ಚೂಪಂದ ಕಬ್ಬಿಣದ್ದು ಅಂಕುಶ ಅಂತಾರ. ಆ ಅಂಕುಶದ ಚುಚ್ಚು ಇದ್ದೇ ಇರ್ತೈತಿ ನಮ್ಮ ಸಂಸಾರದಾಗ. ನೋಡ್ರಿ, ವಿಚಾರ ಮಾಡ್ರಿ, ಐತೆ ಅನ್ನ ಇಲ್ಲ ನೋಡ್ರಿ. ಆ ಅಂಕುಶ ಚುಚ್ಚುವಿಕೆ ಇರಬಾರದು. ನಮ್ಗೆ ಯಾವಾಗ್ಲೂ ಕೇವಲ ಸುಖ ಬೇಕು ಅಂದ್ರೆ ಅಷ್ಟ ಅಧ್ಯಾತ್ಮದ ಬರ್ರಿ. ಇದ್ರೆ ಇರ್ಬೋದಾಗ ಬಿಟ್ರಿ, ಅಲ್ಲೇ ಒಂದ್ ಕಡೆ ಚೂಸ್ತಿರ್ತೈತಿ, ಇನ್ನೊಂದ್ ಕಡೆ ಆನಂದ ಆಗ್ತಿರ್ತೈತಿ ಅಂದ್ರೆ ಅಲ್ಲೇ ಇರೋಣ. ಅದಕ್ಕೇನದ, ನಿಮಗ್ ಬಿಟ್ಟಿದ್ದು. ಚಾಯ್ಸ್ ಈಸ್ ಯುವರ್ಸ್. ಚಾಯ್ಸ್ ಈಸ್ ಯುವರ್ಸ್. ಸಂಸಾರದ ದುಃಖ ಮಿಶ್ರಿತ ಸುಖ ಇದ್ರಲ್ಲ. ಹಾನ್ರಿ, ದುಃಖ ಮಿಶ್ರಿತ ಅದ. ಅದು ಚುಚ್ಚು ಅಂಕುಶದಿಂದ ಚುಚ್ಚುತ್ತಿರ್ತದ ನೋಡ್ರಿ. ಆತಪ್ಪ, ಈಗೇನು 70ಕ್ಕೆ ಸನಿಯಾಗಿ ಬಂದ್ವಿ, ಇದ ಇಷ್ಟ ಪುಣ್ಯ, ಇನ್ನೆಷ್ಟು ದಿವಸ ಬದುಕ್ತೀವಿ ನಾವು, ಒಂದ್ ದಿವಸ ಸಾಯ್ತೀನಲ್ಲ ಅನ್ನುವಂಥದ್ದು ಒಳಗಾಳ ದುಃಖ ಇದ್ದ ಇರ್ತದೆ. ಬಿದ್ದರೆ ಸಂಸಾರ, ಎದ್ರೆ ಪರಮಾತ್ಮ. Gaudapada Acharya pointed out that there are two powerful obstacles for gaining the Advaita Jnanam. ಅದ್ವೈತ ಜ್ಞಾನವನ್ನು ಗಳಿಸಲಿಕ್ಕೆ ಸಾಧಕರಿಗೆ ಎರಡು ದೊಡ್ಡ ಅಡೆತಡೆಗಳದಾವು. ಆಬ್ಸ್ಟಕಲ್ಸ್, ಅಡೆತಡೆಗಳು. That is why the scriptures do not introduce Advaitam in the beginning. ಆದ್ದರಿಂದ ಶಾಸ್ತ್ರಗಳಲ್ಲಿ ಅದ್ವೈತವನ್ನ ಮೊದಲ ಹೇಳೋದಿಲ್ರಿ. ಮೊದಲ ಪೂಜೆ ಪುನಸ್ಕಾರ, ಒಳ್ಳೆಯ ಗುಣಗಳು, ನಡತೆ, ಪ್ರಾರ್ಥನೆ, ನಡ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ತೀರ್ಥಕ್ಷೇತ್ರಕ್ಕೆ ಅಡ್ಡಾಡೋದು, ಮೊದಲೆಲ್ಲ ಬೇಕವು. ಒಮ್ಮಗಲೇ ಅದ್ವೈತ ಹೇಳಿದ್ರೆ ತಿಳಿದೈತೇನ್ರಿ? ಅದು ತಿಳಿಯಂಗಿಲ್ಲ. ಮೊದಲು ಹಚ್ಬೇಕು, ಗುಡ್ಡ ಹತ್ತಾಕ್ ಹಚ್ಬೇಕು, ಸರೋವರದಾಗ ಇಳ್ಯಾಕ್ ಹಚ್ಬೇಕು, ಮನೆ ಬಿಟ್ಟು ಹೊರಗೆ ಹೋಗಾಕ್ ಹಚ್ಬೇಕು. ದೇವ್ರು ಅಲ್ಲದಾನ, ದೇವ್ರು ಇಲ್ಲದಾನ, ಕಾಶಿ ಒಳಗದಾನ, ರಾಮೇಶ್ವರದಾಗ ಅದಾನ, ಬಾಲಾಜಿ, ವೆಂಕಪ್ಪ ದೇವ್ರು, ಯಲ್ಲಮ್ಮ ದೇವ್ರು ಅಂತ ಹೊರಗಡೆ ತಿರುಗಾಡಕ್ ಹಾಸ್ತಾರ ಮೊದಲ. That is why the Christians do not introduce Advaitam in the beginning. ಅಲ್ಲಿ ಹೋಗಿ ಬಂದಾಗ ದೇವ್ರ ಸಿಕ್ಕನೇನೋ ನೋಡು ಅಂತ ಕೇಳಕ್ ಹಚ್ಬೇಕು ಅಂತೆಲ್ಲ ಕುಂಟರ್ಸಿ. ಎಲ್ಲಾ ಕಡೆ ಅಡ್ಡಾಡಿ ಬಂದ್ರಿ, ದೇವ್ರ ಭೇಟಿ ಆದ್ದನ ಅಲ್ಲೇ ಏನು ಇಲ್ಲೋ? In the Veda Purva Bhaga, the scriptures talk about Dvaitam. ವೇದ ಪೂರ್ವ ಭಾಗ, ವೇದದಾಗ ಪೂರ್ವ ಭಾಗ ಮತ್ತು ಮಧ್ಯಮ ಭಾಗ ಮತ್ತು ಉತ್ತರ ಭಾಗ ಅಂತ 3 ಭಾಗ ಮಾಡ್ತೀವಿ. ಆ ಮೊದಲಿಂದ ಕರ್ಮಕಾಂಡ ಮತ್ತು ಎರಡನೇದು ಉಪಾಸನಾ ಕಾಂಡ, ಪೂಜೆ ಮಾಡೋದು. ಪೂಜೆ ಪುನಸ್ಕಾರ.
ಮಾಡೋದನ್ನ ಮಾಡಕ್ ಹಚ್ತಾರ. ಸಕಾಮದಿಂದ ಮಾಡಿದಿ ನಿನಗೆ ಒಳ್ಳೆ ಒಳ್ಳೆ ಫಲ ಸಿಗ್ತಾವ. ನಿನಗೆ ಏನ್ ಆಗ್ಬೇಕಂತಿದ್ದ ಅದ್ ಹಾಕಿ ನೋಡಪ್ಪ. ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಆ ದೇವ್ರಿಗೆ ನೋಡ್ಕೊ, ಈ ದೇವ್ರಿಗೆ ನೋಡ್ಕೊ. ಉಪವಾಸ ಮಾಡು, ಹೊಟ್ಟೆ ತುಂಬ ಉಣ್ಣಾಕ್ ಹೋಗ್ಬೇಡ, ಉಪವಾಸ ಮಾಡು. ಮಂಟಗಾಲ ಮೇಲೆ ನಿಂದ್ರು, ಉರುಳು ಸೇವೆ ಮಾಡು. ಮನಸ್ಸಿಗೆ ಶರೀರಕ್ಕೆ ನೋವಾಗುವಂತ ಕೆಲವೊಂದು ಸಾಧನೆಗಳನ್ನ ಹೇಳ್ತಾರೆ. ಅದು ಮಾಡಿದ್ರೆ ನೀ ಏನು ಫಲ ಬೇಡ್ತಿಯಲ್ಲ ಅದು ಸಿಗ್ತದ ನಿನಗ ಅಂತ. ಮತ್ತ ಅವು ಮಾಡಿದ್ರೆ ಸಿಗ್ತಾವ್ರಿ, ಮತ್ತೆ ಇಲ್ಲ ಅನ್ನಂಗಿಲ್ಲ. ಸಿಗ್ತಾವ. ಪ್ರಾರಬ್ಧಾಗಿದ್ರೆ ಸಿಗ್ಬೇಕಲ್ರಿ ಪರಿ, ಪ್ರಾರಬ್ಧ ಇದ್ದಿತ್ಲಿ ಅಂದ್ರ ಅವ್ ಹೆಂಗ್ ಸಿಗ್ತಾವ್ರಿ ಪರಿ? ಆಯ್ತಾಯ್ತ್ರಿ, ಪ್ರಾರಬ್ಧಾಗ ಅದಾವ ಅಂತ ತಿಳ್ಕೊಳ್ರಿ. ಪ್ರಾರಬ್ಧಾಗಿದ್ದ ಅದು ಮುಂದಿನ ಮಾತು. ಈಗ ಅವಂಗೆಲ್ಲ ಅದನ್ನ ಯಾಕೆ ಹೋಗ್ಬೇಡ್ರಿ ಮೊದಲ. ಈಗ ಅವ ಬಂದಾನ, ಅವಂಗೆಲ್ಲ ಪ್ರಾರಬ್ಧಾಗಿರೋದು ಅವಂಗ ಏನ್ ಗೊತ್ತದ? ಅವಂಗೇನ್ ಗೊತ್ತಿಲ್ಲ. ಸಿಗ್ತಾವ ಅಂತ ಹೇಳ್ರಿ. ಏನ್ ಆಗ್ಬೇಕಾಗೈತಿ ನಮಗ್ ಒಟ್ಟ ಅವನ್ನ ಏನದ ಇತ್ತಾಗ ಅದ್ವೈತಕ್ಕೆ ಕರ್ಕೊಂಡ್ ಬರ್ಬೇಕಾಗೈತಿ ನೆವ ಮಾಡಿ. ಮೊದಲ ಅವಾಗ ಸಕಾಮದಾಗ ರುಚಿ ಹುಟ್ಟಿಸ್ಬೇಕು. ಒಮ್ಮಗಲೇ ನೀವು ವೇದಾಂತಕ್ಕೆ ಬಾ ಅಂದ್ರೆ ಬರೋದಿಲ್ಲ, ಮನುಷ್ಯ ಯಾರು ಬರೋದಿಲ್ಲ. ಮೊದಲ್ ಪೇಪರ್ ಮಟ್ಟ ಕೊಟ್ಟು ರಮಿಸ್ಬೇಕು. ಮೊದಲ ಅವಂಗ ಸಕಾಮ ಭಕ್ತಿನ ಹೇಳ್ಬೇಕು. ನೋಡಪ್ಪ, ಇದ್ರಾಗ ನೀ ಏನ್ ಬೇಡ್ತಿಯಲ್ಲ ಅದು ನಿನಗೆ ಸಿಗ್ತಾನ, ಕೊಡ್ತಾನ ದೇವ್ರ, ಇಲ್ಲ ಅನ್ನಂಗಿಲ್ಲ. ಈಗ ಇದು ಕೊಟ್ಟಾರ ನೋಡ್ರಿ ಇದ್ರಾಗ, ಯಾವ್ದು ಜ್ಞಾನ ಪ್ರತಿಪಾದನಾ ಸ್ಥಳದೊಳಗ ದೊಡ್ಡ ಶಿವಪುತ್ರಪ್ಪನವರ ಬರದಾರ, ಒಂದ್ ಕತಿ ಬರದಾರ. ನನ್ನ ನೆನಪಾತಿ ಈಗ ಅದು. ಏನಂದ್ರ, ಒಬ್ಬವ ಜ್ಞಾನಿ ಪುರುಷ ಇರ್ತಾನ. ಅವಾಗೇನೋ ಊರ್ ಬಿಟ್ಟು ಸಂಚಾರ ಮಾಡುವತ್ನಾಗ ಒಬ್ಬ ಮನೆಯಾಗ ಹೋಗಿ ಅಕಸ್ಮಾತ್ ಒಬ್ಬ ಮನೆಯೊಳಗ ಒಬ್ಬವನ ಗೃಹಸ್ಥ ಮನೆಯೊಳಗ ಇರ್ಬೇಕಾಗ್ತದ. ಅವತ್ತೊಂದು ದಿವಸ ರಾತ್ರಿ ಕಳಿಬೇಕಾಗ್ತದ, ಅನಿವಾರ್ಯ. ಹೋಗ್ತಾನ ಅವ್ರ ಮನ್ಯಾಗ, ಏನ್ ಗೊತ್ತಿರಂಗಿಲ್ಲ. ಅವ್ರ ಮನೆಯೊಳಗನ ಗುರು ಇದ್ದಾವ, ಒಂದ್ ರಾತ್ರಿ ಕಳಿತಾನ. ಇವ ಹಗಲೊತ್ನ ಮನ್ಯಾಗ ಇರ್ತಾನ, ರಾತ್ರಿ ಹೊತ್ನಾಗ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋಗ್ತಿರ್ತಾನ. ಎಲ್ಲಾ ಕಣ್ಣಿಗೆ ಗಿಣ್ಣಿಗೆ ಚಸ್ಮಾ ಗಿಸ್ಮಾ ಕರೆ ಬಟ್ಟೆ ಹಾಕೊಂಡು ರಾತ್ರಿ ಹೋಗ್ತಿರ್ತಾನ. ಮನೆಯೊಳಗ ಹಗಲಿ ಹೊತ್ನಾಗ ಮನ್ಯಾಗ ಇರ್ತಾನ. ನೋಡ್ತಾನ, ಯಾಕೋ ನೀನ್ ಏನ್ ರಾತ್ರಿ ಏನ್ ಕೆಲಸ ನಿಮ್ದು ಅಂತ ಕೇಳ್ತಾನ. ಇಲ್ರಿಪಾ, ನಾನು ಕಳ್ಳರಿ ಅಂತ ನಾನು ರಾತ್ರಿನ ಕೆಲಸ ತಂದ, ಹಗಲಿ ಹೊತ್ನಾಗ ಕೆಲಸ ಇಲ್ಲ, ನಾನು ಕಳುವು ಮಾಡ್ತೀನಿ. ಅವಾಗ ಇವನು ಹೆಂಗಾರ ಮಾಡಿ ಕಳುವು ಬಿಡಿಸ್ಬೇಕು. ಕಳುವು ಬಿಡಪ್ಪ, ನೀನು ಚಲೋ ಅಲ್ಲ ಅಂದ್ರೆ ಬಿಡ್ತಾನೇನ್ರಿ ಅವ? ಹಂಗ ಹೇಳಂಗಿಲ್ಲ ಅವ್ರು. ಅಲ್ಲೂ ನಿನ್ಗೆ ತ್ರಾಸ ಆಗೋದಿಲ್ಲ, ಮತ್ತೆ ಎಲ್ಲಾರು ಮನ್ಕೊಂಡಾಗ ನೀ ಕಳುವು ಮಾಡಕ್ ಹೋಗ್ಬೇಕು. ಆಮ್ಯಾಗಿಂದ ಅಲ್ಲಿ ಟ್ರೆಜರಿ ಕಪಾಟ್ ಹೊಡಿಬೇಕು, ಬಾಗಲ ಹೊಡಿಬೇಕು. ಅಕಸ್ಮಾತ್ ಅವ್ರ ನೀನ್ ಹಿಡ್ಕೊಂಡ್ರ ಅಂದ್ರೆ ಜೈಲಿಗೆ ಹಾಕ್ತಾರ, ನಿನಗೆ ದುಃಖ ಆಗ್ತದ. ಅವ್ರಿಗೆ ಗೊತ್ತಿಲ್ದಂಗ ಕಳುವು ಮಾಡ್ಬೇಕು, ನಿನಗೆ ತ್ರಾಸ ಆಗಂಗಿಲ್ಲಪ್ಪ ಶರೀರಕ್ಕ ಅಂತಾರ. ಬಾಳ ತ್ರಾಸ ಆಕತ್ರಿ, ಯಾರಿಗ ಏನ್ ಮಾಡೋದು, ಮಾಡ್ಕೊಂಡೇನಲ್ಲ. ಹೆಂಡತಿ ಮಕ್ಕಳನ್ನ ಸಾಕ್ಬೇಕಲ್ರಿ. ಮತ್ ನನಗರ ಏನು ಉದ್ಯೋಗ ಇಲ್ಲ, ನಮಗ್ ಹಿರಿಯರದ ಆಸ್ತಿನೂ ಇಲ್ಲ, ಕಳುವ ಬಂದ್ ಕಲ್ತೀನ, ಬೇರೆ ಏನು ಬರುದಿಲ್ರಿ ಗುರುಗಳ ನನಗ. ಹೌದೇನು? ಅಲ್ಲೋ, ನಿನಗ ಒಂದೆರಡು ಮಂತ್ರ ಹೇಳ್ತೀನಿ, ಅದರಿಂದ ನೀನು ಮಾಡು, ಇದು ತ್ರಾಸ ತಪ್ತೈತಿ ನೋಡಿ. ನಿನಗ ತಾನೇ ದ್ರವ್ಯ ಬಂದು ಬೀಳ್ತದ. ನಿನ್ನ ಹೆಂಡತಿ ಮಕ್ಕಳಿಗೆ ಸಾಕ್ಲಿಕ್ಕೆ ಬೇಕಾಗುವಂತ ದ್ರವ್ಯ ನೀನ್ ಎರಡು ಇವು ಹೇಳ್ತೇನೆ, ಪೂಜೆ ಅವ್ರು ಮಾಡಿ ನೀನ್ ನೋಡ್ಬೇಕಾರ. ಅದ್ರ ನೀನ್ ಹೆಂಗ್ ಆಗ್ತಿದ್ ನೋಡಿ, ಕುಂತಲೆನ ಬಂದ್ ಬೀಳ್ತೈತಿ ನಿನಗೆ. ಸುಮ್ಮನೆ ಇಷ್ಟು ತ್ರಾಸ ತಗೋತಿಪ್ಪ ನೀನ್ ಅಂತಾರ. ಅವಾಗವ ಹೌದ್ರಿ ಅಂತ. ಹೌದು, ಯಾಕೆ ನಿನ್ ಗೊತ್ತೇಲೇನೋ? ನೋಡ್ಬೇಕಾರ ನನ್ನ ಶಿಷ್ಯರು ಎಷ್ಟು ಮಂದಿ ಅದಾರ, ನಾ ತಯಾರು ಮಾಡೀನಿ. ಎಲ್ಲರಿಗೂ ರೊಕ್ಕ ತಾನ ಬಂದ್ ಹಾಗೆ ಇದ್ರಾಗ ಬೀಳ್ತದ, ಮ್ಯಾಗಿನ ಬೆಳಕಿಂಡ್ಯಾಗ. ಅವ್ ಪೂಜೆ ಮಾಡ್ಬೇಕು ನೋಡಪ್ಪ ನೀ, ಆದ್ರ ಗ್ಯಾರಂಟಿ ಆಗ್ತದ. ಹಂಗ ನನಗೆ ತ್ರಾಸ ಇದ್ಬಿಡ್ರಿ, ಇದು ನಾ ಇನ್ಮ್ಯಾಗ ಪೂಜೆನೇ ಮಾಡ್ತೀನಿ ಅಂತ ನಾವ. ಪೂಜೆ ಮಾಡ್ತೀನಿ, ನೀವ್ ಹೇಳ್ದಂಗ ಮತ್ ಬಂದ್ ಬಿಡ್ಬೇಕ ಆ ರೊಕ್ಕ ಅಂದ. ನೀ ಚಿಂತೆ ಬಿಡು ಅಂತ ಹೇಳ್ತಾ ನೀವ. ಅವಾಗ ಸಂಗೀತ ಅವ್ರು ಕೇಳ್ದಂಗ, ನೋಡಪ್ಪ ನೀನ್ ಪುಣ್ಯದಾಗಿದ್ರೆ ಸಿಗ್ತೈತೆ ಅಂತಾನೆ ನೀವ. ಇಲ್ಲ, ಅವ ಮಾಡ್ತಾನ, 1 ತಿಂಗಳು ಮಾಡ್ತಾನ. ಅದು ರೊಕ್ಕ ಇತ್ತು ಕಳುವು ಮಾಡಿದ್ದು, ಅದನ್ನ ತಿಳ್ಕೊಂತ 1 ತಿಂಗಳು ಪೂಜೆ ಪುನಸ್ಕಾರ ಮಾಡಿದ. ಇವ ಏನ್ರಿ ಇನ್ನ ಬರವಲ್ದು, ಇನ್ನ ನಮ್ ಇದ್ರಾಗಿಂದ ರೊಕ್ಕ ಬೀಳವಲ್ದು ಅಂತ ನಾವು. ಎಲ್ಲರಿಗೂ ಬಿದ್ದೈತ್ಪ, ನಿನಗೆ ಯಾಕೆ ಬಿದ್ದಿಲ್ಲ ಅಂದಾಗ, ನೀ ಸರಿಯಾಗಿ ಮಾಡಿಲ್ಲ ನೋಡು ಪೂಜೆ ಅಂತ ಕೇಳ್ತಾನ. ಮತ್ತೆಲ್ಲಾ ನನ್ನ ಶಿಷ್ಯರಿಗೆ ಹೇಳೇನಿ, ಅವರು ಒಟ್ಟರು ಹಿಂಗ ಮಾಡ್ಯ, ಅವರು ಶ್ರೀಮಂತರಾಗ್ಯಾರ, ಮತ್ ನಿನಗೆ ಯಾಕೆ ಬೀಳಿಲ್ಲ, ನೀ ಹೆಂಗ್ ಮಾಡಿದಿ ಪೂಜೆ ಅಂತ ಕೇಳ್ತಾನ. ಇಲ್ರಿ, ನೀವ್ ಹೇಳ್ದಂಗ ಮಾಡೇನಿ, ಕ್ರಮ ಬಿಟ್ಟು ಮಾಡಿಲ್ಲ, ಕ್ರಮತ ಮಾಡೇನಿ. ನೀ ಮೊದಲ ಪೂಜೆ ಮಾಡ್ಬೇಕಾದ್ರ ಇದು ಕುಂಕುಮ ಹಚ್ಚಿದ್ಯೋ ಏನ ಮೊದಲ ಅರ್ಶಿಣ ಹಚ್ಚಿದ್ಯೋ? ಅವಂದೇನೋ ಮಾಡಿರ್ತಾನ, ಅವ ಹೇಳ್ತಾನ, ಇಲ್ರಿ ಮೊದಲು ಕುಂಕುಮ ಹಚ್ಚಿದೆ, ಆಮ್ಯಾಗ ಅರ್ಶಿಣ ಹಚ್ಚಿದ. ಮತ್ತೆ ತಪ್ಪಿ ನೋಡ, ಅಲ್ಲೇ ನೀ ತಪ್ಪಿದಿ. ನಾ ಮೊದಲು ಅರ್ಶಿಣ ಹಚ್ಚು ಆಮ್ಯಾಗ ಕುಂಕುಮ ಹಚ್ಚು ಅಂತ ಹೇಳಿದ್ದೆ, ನೀ ತಪ್ಪಿದಿ, ಅದಕ್ಕೆ ಹಿಂಗಾಗೈತಿ ನೋಡ ಅಂತ. ಅಯ್ಯೋ ಹೌದಲ್ರಿ ಅಂತಾನ. ಮತ್ ಕ್ರಮ ಬದ್ಧಿ ಮಾಡ್ತಾನ. 1 ತಿಂಗಳು ಹೋಗತಿ. ಹಿಂಗ ಒಟ್ಟು ಏನದ ದಿವಸಗಳಿದು.
ಅವಂಗ ಕಳುವು ಮಾಡಿಸೋದು ಬಿಡಿಸೋದೈತಿ ಇವಾಗ. ಕಳುವು ಮಾಡಿಸಿ ಬಿಡಿಸ್ತಾನ, ಆದ್ರೂ ಏನ್ ಬರ್ಲಿಲ್ಲ ಬಿಡ್ರಿ ಫಲ ಅಂತ ನಾವು ನೋಡಪ್ಪ ಎಲ್ಲರಿಗೂ ಬಂದೈತಿ, ನಿನಗ ಬಂದಿಲ್ಲ, ಹಂಗಾರೆ ಏನೋ ತಪ್ಪು ಮಾಡಿದ್ದಿ ಕೆಲಸ ನೀನು, ಅದಕ್ಕ ನಿನಗ್ ಬಂದಿಲ್ಲ ಅಂದ್ರೆ ಉದ್ದೇಶ ಏನೈತ, ಒಂದು ಕಳುವು ಮಾಡಿಸೋದು ಬಿಡಿಸಿ ಏನಾರ ಉದ್ಯೋಗ ಮಾಡಕ್ ಹಚ್ಚೋದೈತಿ ಹೊರತು ಅಲ್ಲಿ ಹೇಳೋದ್ರಿಂದ ಯಥಾರ್ಥವಾಗಿ ನಿನಗೆ ಬ್ಯಾಗ್ ಅಲ್ಲಿ ಬೆಳಕಿನ್ಯಾಗ ಬಂದ್ ರೊಕ್ಕ ಬೀಳ್ತೈತಿ ಅಂದ್ರೆ ಹಂಗಲ್ಲದು. ಅದನ್ನ ಹೇಳ್ತಾರ, ಅನೇಕ ದುಷ್ಕರ್ಮಗಳನ್ನ ಮಾಡಿಸೋದು ಬಿಟ್ಟು ಒಂದೋ ಎರಡೋ ಮಾಡಿಸಿ ಅದರಿಂದ ಹೊರಗೆ ತರುವುದೈತಿ ಹೊರತು ಅನೇಕ ಅವಾಗ ಇಂಥ ಏನದ ವಶ್ಯಾದಿ ಕರ್ಮಗಳನ್ನ ಹೇಳುವುದು ಅವನ್ನೆಲ್ಲ ಹೇಳ್ಕೊಂತ ಬರ್ತಾರ. ಇದ್ರಾಗ ಅದ ನೋಡ್ರಿ, ಡಿಟೇಲ್ ಬೇಕಂದ್ರ ಅದನ್ನ ಹಗರ್ಕ ಅವಾಗ ಏನದ ಕೆಲವೊಂದು ಇವನ್ನ ಹೇಳಿಕೊಂಡು ಅವಾಗ ಕರ್ಕೊಂಡ್ ಬರ್ತಾರ, ವೇದಾಂತ ಕರ್ಕೊಂಡ್ ಬರ್ತಾರ. ಅವಿಹಿತ ಗುರು, ವಶೀಕರಣ ವಿದ್ಯಾಲಯ ಹೇಳ್ಕೊಡ್ತಾನ, ಏನೇನೋ ಐತದ. ಅವನಲ್ಲಿ ಏನದ ಆ ಕಷ್ಟ, ಅವಾಗ ಅವನ ಕಷ್ಟವನ್ನು ತಪ್ಪಿಸೋದದ ಗುರಿ. ಅವನು ವೇದಾಂತಕ್ಕನ್ನು ಬಳಸ್ಬೇಕಂದ್ರೆ ಹಗರ್ಕ ಅವನ ಮನ ವೃತ್ತಿ ಕಡೆ ಹೇಳ್ಕೊಂಡ್ ಬರ್ಬೇಕಾಗ್ಯದ. ಅದಕ್ಕೆ ವೇದ ಪೂರ್ವ ಭಾಗ ಎಷ್ಟದ ಅಂತಂದ್ರೆ, ವೇದ ಪೂರ್ವ ಭಾಗ ಮತ್ತು ಉಪಾಸನಾ ಭಾಗ 100% ಅದ ರೀ. ಕೊನೆಗೆ 20% ಅಷ್ಟೇ ಉಪನಿಷತ್ ಭಾಗ ಅದ. ಅಂದ್ರೆ ವೇದದಾಗ ಹೆಚ್ಚಿಗೆ ಅದ ಐತಂದ್ರೆ ಅದನ್ನ ಹೆಚ್ಚಿಗೆ ಮಾಡ್ತಾರ ಮಂದಿ, ಅದನ್ನ ಹೆಚ್ಚಿಗೆ ಮಾಡ್ತಾರ ಖರೆ ಅಂದ್ರ. ಅಷ್ಟು ಮಾಡಿದಾಗ ಅದು ಗೊತ್ತಾಗ್ತದ, ಅಲ್ಲಿ ಮಟ್ಟ ಗೊತ್ತಾಗಂಗಿಲ್ಲ, ಮಾಡಿ ಬಿಡುವುದವ ಅಂತ ಹೇಳದ. ಅದಕ್ಕೆ ದ ಸ್ಕ್ರಿಪ್ಚರ್ಸ್ ಟಾಕ್ ಅಬೌಟ್ ದ್ವೈತಂ. ವೇದದಾಗ 80% ದ್ವೈತನ ಐತಿ. Just as a mother uses the language of the child for the communication with the child, the Veda uses the language of Dvaitam in the beginning of the teaching. ಈಗ ಮಕ್ಕಳ ಜೊತೆನ ಮಾತಾಡ್ತಾಳ ನೋಡ್ರಿ ತಾಯಿ. ಆ ಮಕ್ಕಳಿಗಿನ್ನ ಮಾತು ಬರ್ತಿರೋದಿಲ್ಲ, ಇನ್ನ ಮಾತ ಹೊಳ್ತಿರೋದಿಲ್ಲ. ಅದೇನೇನೋ ತೊದಲ್ ಮಾತಾಡ್ತಿರ್ತದ. ಆ ತೊದಲ್ ನುಡಿನ ಈಕೆ ತಾಯಿ ಅದನ್ನ ಹೇಳ್ತಿರ್ತಾಳ, ಇವತ್ತು ನಮ್ಮ ಮಗ ಹಿಂಗಂದ, ನನ್ನ ಮಗ ಹಿಂಗಂದ ಅಂತ. ಆ ಕೂಸಿನ ಮಾತನ್ನ ಹೆಂಗ ಆಕಿ ಇನ್ನೊಮ್ಮೆ ಉಲ್ಟಾ ಆಕಿ ಹೇಳ್ತಾಳು. ಹಂಗ ಈಗ ನಾವು ದ್ವೈತದ ಇದ್ದಂತಹ ಶಿಷ್ಯರನ್ನ ಅನುವಾದ ಮಾಡಿಕೊಂಡು ವೇದವು ಕೂಡ ದ್ವೈತವನ್ನ ಒಪ್ಪೈತಿ. ಮೊದಲಿನ 2 ಕಾಂಡದಲ್ಲಿ, ಕರ್ಮಕಾಂಡ ಉಪಾಸನಾ ಕಾಂಡದಲ್ಲಿ ಒಪ್ಕೊಂಡದ. ನಮ್ಮ ಮೊಮ್ಮಗ ಆಕಿ ಹೇಳಾಗತ್ತಿಲ್ಲ, ನಮ್ಮ ಮನ್ಯಾಗ ಹೆಲಿಕಾಪ್ಟರ್ ಅನ್ನಪ್ಪ ಅಂದ್ರೆ ಇಮ್ಲಿ ಕಪಡ ಅಂತಿದ್ದಂತ. ಮಗನೂ ಒಬ್ಬ ಹಂಗ ಇದ್ದಾನ. ಹೆಲಿಕಾಪ್ಟರ್ ಅನ್ನಾಗ ಬರ್ತಿದ್ದಿಲ್ಲ, ಇಮ್ಲಿ ಕಪಡ. ಹಂಗ ತೊದಲ ಭಾಷೆಯೊಳಗ ಹೆಂಗ ಮಗುವಿನ ಮಾತನ್ನ ತಾಯಿ ಒಪ್ಕೊಂಡಾಳು, ಹಂಗ ವೇದ ಮಾತೆ ಆ ಮಗು ದ್ವೈತದಲ್ಲಿ ಹುಟ್ಟಿದಂತ ಮಗುವಿನ ದ್ವೈತ ಮಾತುಗಳನ್ನ ಅದು ಆಕೆ ಧೌರಾಸ್ತಾಳ. ಇನ್ನೊಮ್ಮೆ ಹೇಳಾಗತ್ತಾಳ ಆಕೆ, ಯೂಸಿಂಗ್ ದ್ವೈತಂ ಟೆಂಪರರಿಲಿ ದ ವೇದಾಸ್ ಇಂಟ್ರೊಡ್ಯೂಸ್ ಕರ್ಮಯೋಗ ಅಂಡ್ ಉಪಾಸನ ಯೋಗ ಟು ಸ್ಟ್ರೆಂಗ್ದನ್ ಅವರ್ ಮೈಂಡ್ಸ್. ಆ ಒಂದು ದ್ವೈತವನ್ನ ಹಿಡ್ಕೊಂಡನೆ ಶಾಶ್ವತವಾಗಿ ಎಲ್ಲ ಹಿಡಿಯೋದು. ಅದನ್ನ ತಾತ್ಕಾಲಿಕವಾಗಿ ಅದನ್ನು ಒಪ್ಪಿಕೊಂಡು ವೇದಗಳು ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಹೇಳಿ ನಮ್ಮಲ್ಲಿದ್ದಂತ 2 ದೋಷಗಳನ್ನು ಕಳೀತಾವ. ಮಲದೋಷ ಮತ್ತು ವಿಕ್ಷೇಪ ದೋಷ ಅದಾವ. ನಮ್ಗೆ ಅವು ಅಡಚಣೆ ಆಗ್ಯಾವ. ಮಲದೋಷ ವಿಕ್ಷೇಪ ದೋಷ ಹೋಗು ಮಠ ನಮ್ಗೆ ಎಚ್ಚರ ಆಗುದಿಲ್ಲ. ಇವು 2 ನಮಗ್ ಕಾಡಾಗತ್ತಾವು. ಮನುಕುಲಕ್ಕೆ ಕಾಡುವಂತ 2 ದೊಡ್ಡ ಸಮಸ್ಯೆಗಳು ಯಾವ್ರಿ ಅಂದ್ರೆ ಮಲದೋಷ ಮತ್ತು ವಿಕ್ಷೇಪ ದೋಷ. ಅವ್ನು ಇಟ್ಕೊಂಡು ನಾವು ಜ್ಞಾನಕ್ಕೆ ಬಂದ್ರೆ ನಮ್ ಜ್ಞಾನ ಆಗಾಕ ಟೈಮ್ ಹಿಡಿತದ. ಯಾರು ಬಂದಾರ ಪುಣ್ಯ ವಿಶೇಷದಿಂದ ಬಂದಿರ್ತೇವೆ, ಬಹಳ ಮಂದಿ ಬರುವುದೇ ಇಲ್ಲ. ಇವು ಇದ್ದಪ್ಪ ಅಂದ್ರೆ ಕರ್ಮಯೋಗ ಮತ್ತು ಉಪಾಸನ ಯೋಗದ ಬಲ ಇತ್ತು ಅಂತಂದ್ರೆ ದೇ ಮೇಕ್ ಅಸ್ ಮ್ಯಾಚ್ಯೂರ್. ನಮ್ಮ ಮನಸ್ಸು ಅವಾಗ ಹಣ್ಣಾಗ್ತದೆ. ಹಣ್ಣಾದಾಗ ಹಣ್ಣು ರುಚಿ ಆಕತಿಲ್ರಿ. ಅದು ಕಾಯಿದ್ದಾಗ ರುಚಿ ಇರ್ತಾವ. ಹಣ್ಣು ಮಾವಿನಕಾಯಿ ಇರ್ತಾವ ನೋಡ್ರಿ. ಕಾಯಿ ಇದ್ದಾಗ ಹುಳಿ ಇರ್ತಾವೆ, ಹಣ್ಣಾದಾಗ ರುಚಿ ಆಗ್ತಾವೆ. ಹಂಗ ಕರ್ಮಯೋಗ ಮತ್ತು ಉಪಾಸನ ಯೋಗ ಮಾಡಿದ್ರಿಂದ ಮನಸ್ಸು ಅನ್ನುವಂಥದ್ದು ಏನಾಗ್ತದ, ಕಾಯಿ ಹೋಗಿ ಹಣ್ಣಾಗ್ತದೆ. ಅವಾಗ ಅದು ರುಚಿ ಆಗ್ತದ. ವೇದಾಂತಕ್ಕೆ ರುಚಿ ಹತ್ತದ. ಅವಾಗ ಒಬ್ರಿಗೊಬ್ರಿಗೆ ವೇದಾಂತ ಹೇಳೋರಿಗೆ ಕೇಳೋರಿಗೆ ಅಲ್ಲಿ ನಡೀತೈತಿ ವ್ಯವಹಾರ. ಇಲ್ಲ ಮೊದಲು ಅವ್ರಿಗೆ ನೀವು ಹೇಳ್ರಿ, 2 ದಿನ ಬರ್ತಾರ, 3ನೇ ದಿನ ಅಲ್ಲಿ ಏನಿಲ್ಲ ಬಿಡಂತ ಬಿಡ್ತಾರ. ಅದಕ್ಕೆ ಒಮ್ಮೆಲೆ ಅದ್ವೈತವನ್ನ ಹೇಳಂಗಿಲ್ಲ ಶಾಸ್ತ್ರ ಅಂತ ಹೇಳಾಗತ್ತಾರ. ದ 2 ಆಬ್ಸ್ಟೈಕಲ್ಸ್ ಅಂದ್ರೆ ಏನದಾವ 2 ತೊಂದರೆಗಳಂದ್ರ, ವಿ ಕನ್ಕ್ಲೂಡ್ ದಟ್ ದ ವರ್ಲ್ಡ್ ಈಸ್ ಸತ್ಯಂ. ಜಗತ್ತು ಸತ್ಯದ ಅಂತ ತಿಳ್ಕೊಂಡು ನಾವೇನ್ ವ್ಯವಹಾರ ಮಾಡಕತ್ತೀವಲ್ಲ, ಅದು ತಪ್ಪು ಕಲ್ಪನೆ. ನಂಬರ್ 1.
that the word has got ETU. ಬಲ್ರಿ ಅದು ಸತ್ಯದ, ಅದು ನಮಗ ಅನುಭವಕ್ಕೆ ಬರ್ತದ. ETU ಅದ ಅಲ್ಲಿ ಎಕ್ಸ್ಪೀರಿಯನ್ಸೇಬಲ್, ಟ್ರಾನ್ಸಾಕ್ಷನೇಬಲ್, ಯುಟಿಲಿಟಿ, ಈ ಮೂರು ಇದ್ರಿಂದ ಜಗತ್ತು ಸತ್ಯವಾಗಿದೆ. The world is experienced allows for transaction and utility. Thus, taking the world to be real is very powerful obstacle. ಜಗತ್ ಖರೆ ಅಂತದೇ ತಿಳ್ಕೊಂಡಿದ್ದ ನಮಗ್ ಜ್ಞಾನಕ್ಕೆ ಬರಾಕ್ ಒಂದೇ ಅಡಚಣೆ ಆಗೈತಿ ನೋಡ್ರಿ. ಜಗತ್ತು ಸುಳ್ಳದ ಅಂತ ತಿಳ್ಕೊಂಡ್ಮ್ಯಾಗ ಹಂಗಾರ ಖರೆ ಎಲ್ಲೈತಿ ಅಂತ ಹುಡುಕಾಕ್ ಬರ್ತದ. ಜಗತ್ ಖರೆ ಇದೆ ಅಂದ್ಮ್ಯಾಗ ಮತ್ತೊಂದು ಹುಡುಕೋದು ಏನ್ ಅವಶ್ಯಕತೆ ಅದ ಅಲ್ಲಿ? ಅಲ್ಲಿ ಮುಗೀತದ, ಮ್ಯಾಟ್ರ್ ಕ್ಲೋಸ್ ಆಗ್ತದ. Based on the dream example and learning to look at the dream from the viewpoint of the dream individual, it is seen that even though it is the dream has ETU, it is not real. ಸ್ವಪ್ನದ ಉದಾಹರಣೆ ತಗೊಂಡು ಹೇಳತ್ತಾರ ಗೌಡಪಾದಾಚಾರ್ಯ. ನೋಡಪ್ಪ, ಸ್ವಪ್ನದಾಗು ಈ ಐತಿ, ಸ್ವಪ್ನದಾಗು ಟಿ ಅದ, ಸ್ವಪ್ನದಾಗು ಯು ಅದ, ಮತ್ ಅದಕ್ಕೆ ಯಾಕೆ ಸುಳ್ಳು ಅಂತಿದಿ, ಮತ್ ಯಾವಾಗ ಸುಳ್ಳು ಅಂತಿದಿ? ಸ್ವಪ್ನದಾಗ ಸ್ವಪ್ನ ಸುಳ್ಳು ಅಂದೇ ಇಲ್ಲ, ಖರೇನಾ ಅಂತ ಹೋಗ್ಯಾನೆ. ಸ್ವಪ್ನದಿಂದ ಎದ್ದ ಮ್ಯಾಗ ಅದು ಸುಳ್ಳಾಗೈತಿ. It is conditional real and therefore has a temporary reality. ಅದು ಸಾಪೇಕ್ಷಿಕ ಸತ್ಯದ. ನಿರಪೇಕ್ಷಿಕ ಸತ್ಯ ಅನ್ನುವುದೊಂದು ಬೇರೆ ಐತಪ್ಪ. By repeatedly dwelling upon the dream, we have to realize the word is also very similar to dream. ಸ್ವಪ್ನವನ್ನ ಅಭ್ಯಾಸ ಮಾಡ್ರಿ ಅಂತಾರ. ಯಾರಿಗೆ ಜ್ಞಾನ ಆಗಿಲ್ಲ, ಯಾರಿಗೂ ಎಚ್ಚರ ಆಗಿಲ್ಲ, ಸ್ವಪ್ನದ ಕುರಿತು ವಿಚಾರ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ. ಗೌಡಪಾದಾಚಾರ್ಯರು ಹೇಳಿದ ಮಾತುಗಳನ್ನು ಹಿಡ್ಕೊಂಡು ಸ್ವಪ್ನವನ್ನ ಕುರಿತು ವಿಚಾರ ಮಾಡ್ರಿ. ಸ್ವಪ್ನದಾಗ ಹೆಂಗದ, ಖರೆ ಅದ. ಸ್ವಪ್ನ ಯಾವಾಗ ಸುಳ್ಳಾಗೈತಿ, ಜಾಗೃತಿ ಬಂದ್ಮ್ಯಾಗ ಸುಳ್ಳಾಗೈತಿ, ಹಿಂಗ್ ವಿಚಾರ ಮಾಡ್ರಿ ಅಂತಾರು. ದಿಸ್ ಅಸಿಮ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಬಹಳ ದಿನ ಮಾಡ್ಬೇಕ್ರಿ, ಅವಾಗ ಎಚ್ಚರಾಕತಿ. ಬಹಳ ದಿನ ಮಾಡ್ಬೇಕು, ಮತ್ತ ನಿಧಾನ ಮಾಡ್ಬೇಕು. ಸ್ವಪ್ನದಾಗ ಕರೆ ಐತಿ, ಸ್ವಪ್ನ ಜಾಗೃತ ಬಂದ್ಮ್ಯಾಗ ಸುಳ್ಳಾಗ್ತೈತಿ, ಸ್ವಪ್ನದಾಗ ಕರೆ ಐತಿ, ಸ್ವಪ್ನ ಜಾಗೃತ ಬಂದಿ ಸುಳ್ಳಾಕೈತಿ, ಸ್ವಪ್ನದ ಕರೆ ಐತಿ, ಜಾಗೃತ ಬಂದಿ ಸುಳ್ಳಾಗ್ತೈತಿ, ಸ್ವಪ್ನದ ಕರೆ ಐತಿ, ಜಾಗೃತ ಬಂದಿ ಸುಳ್ಳಾಗ್ತೈತಿ. ಹಂಗಾರ ಜಾಗ್ರತೆ ಏನು, ಹಂಗಾರ ಜಾಗ್ರತೆ ಏನು, ಹಂಗಾರ ಜಾಗ್ರತೆ ಏನು, ಹಿಂಗ್ ಮಾಡಿ ವಿಚಾರ ಮಾಡ್ಬೇಕ್ರಿ. ವೇದಾಂತ ವಾಕ್ಯಗಳು ಇಟ್ಕೋಬೇಕು. ನೀನ್ ಯಾರು ಅಂದ್ರೆ ಶರೀರ ಅಲ್ಲ, ಶರೀರಕ್ಕೆ ಸಾಕ್ಷಿಯಾಗಿರುವಂತ ಆತ್ಮ. ಹಂಗಾರೆ ನೀ ಹೆಂಗದಿ, ವ್ಯಾಪಕದಿದಿ, ನೀನು ಸದ್ರೂಪದಿ, ನೀ ಚಿದ್ರೂಪದಿ, ನೀ ಆನಂದ ರೂಪದಿ, ಅಲ್ಲಿ ಹೋಗಿ ನಿಂದಿರ್ಬೇಕು. ಹಂಗಾರೆ ನಾನು ಶರೀರ ಪಂಚಕೋಶಗಳಲ್ಲ. ವಿವೇಕ ಮಾಡ್ರಿ, ಧ್ಯಾನ ಮಾಡ್ರಿ, ಶ್ರವಣ ಮಾಡಿದ್ದನ್ನು ಮನನ ಮಾಡ್ರಿ, ಮನನ ಮಾಡಿದ್ದನ್ನ ಧ್ಯಾನ ನಿಧಿಧ್ಯಾಸನ ಮಾಡ್ರಿ. ಇದ ದಾರಿ ಎಚ್ಚರ ಆಗಾಕ. ದಿಸ್ ಅಸಿಮ್ಯುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಏನಂತಾರ್ರಿ, ಶ್ರವಣ ಮನನ ನಿಧಿಧ್ಯಾಸನ ಪ್ರಾಕ್ಟೀಸ್ ಮಾಡ್ಕೊಂಡ್ಕೊಂಡಿರ್ಬೇಕು. ಕೇಳೋದು ಬಿಡೋದು ಮಾಡಬಾರ್ದು. ತಿಳಿದ್ ಬಿಡ್ರಿ, ಅದ್ರಾಗ ಏನಿಲ್ಲ ಅಲ್ಲ. ತಿಳಿದ ಮ್ಯಾಗ ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡ್ರಿ. ಈಗ ಮಾಡೋದ್ರಿಂದ ಏನಾಗ್ತೈತ್ರಿ, ಫಾರ್ ಗೆಟಿಂಗ್ ಔಟ್ ಆಫ್ ದ ಫಸ್ಟ್ ಆಬ್ಸ್ಟಕಲ್, ಒಂದೇದ ಏನದಲ್ಲ ತೊಂದರೆ, ಅಡಚಣೆ ಮಾಡೈತಲ್ಲ, ಖರೆ ಜಗತ್ತು ಅನ್ನೋದೈತಲ್ಲ, ಅದ್ರಾಗಿಂದ ಹೊರ ಬರ್ಬೇಕು ನಾವು. ಅದ್ರಾಗಿಂದ ಹೊರ ಬರ್ಬೇಕು. ದ ಸೆಕೆಂಡ್ ಆಬ್ಸ್ಟಕಲ್ ಇಸ್ ಮೋರ್ ಪವರ್ಫುಲ್. ಎರಡನೇದೈತಲ್ಲ, ಅದು ಅದಕ್ಕಿಂತ ಕಠಿಣದ, ಬಹಳ ಶಕ್ತಿಯುತ ಅದ. ಅಂಡ್ ಇಟ್ ಈಸ್ ಇಮೋಷನ್ ಕ್ರಿಯೇಟೆಡ್, ಸೆಂಟರ್ಡ್. ಅದು ನಮ್ಮ ಭಾವನೆ ಮ್ಯಾಗ ಅದು ಅವಲಂಬಿತ ಐತಿ. ವಿ ವಾಂಟ್ ಟು ಹೋಲ್ಡ್ ಆನ್ ದ್ವೈತಂ ಫಾರ್ ಸಪೋರ್ಟ್. ನಮ್ಗ ಅದು ಇಲ್ಲ ಅಂದ್ರ, ಆ ಸಪೋರ್ಟ್ ಇಲ್ಲ ಅಂದ್ರ, ದ್ವೈತ ಅನ್ನುವಂತ ಸಪೋರ್ಟ್ ಇಲ್ಲ ಅಂದ್ರ ನಮಗ ನಡ್ಯಾಕ ಬರಂಗಿಲ್ಲ. ಹಂಗಾಗಿ ಪರಿಸ್ಥಿತಿ. ಆ ಮಾನಸಿಕವಾದಂತ ಡಿಪೆಂಡೆನ್ಸ್ ಏನು, ಅದ್ರ ಮ್ಯಾಗ ನಾವು ಅವಲಂಬಿತರಾಗ್ಯವಲ್ಲ, ಅದನ್ನ ಬಿಡಾಕ್ ಕಲಿಬೇಕು ನಾವು. ಅಡಿಗೆ ಮಾಡಿ ಇಟ್ಟಿರ್ತಾರ್ರಿ, ಊಟ ಮಾಡಕ್ ಹೋಗಂದ್ರೆ ನಾನು ಬರಂಗಿಲ್ಲ, ನೀನ ನೀಡ. ಅವ್ರು ಇದ್ದಾಗ ಇವ್ ಊಟ ಮಾಡವ. ಅದ್ರಾಗ ಮತ್ತೆ ಯಾರು ಮಕ್ಕಳು ಕೊಟ್ಟರೆ ಊಟ ಮಾಡಂಗಿಲ್ಲ, ಪರ್ಟಿಕ್ಯುಲರ್ ಆ ವ್ಯಕ್ತಿನೇ ಕೊಡ್ಬೇಕು, ಅಂದ್ರೆ ಊಟ ಮಾಡಂಗಿಲ್ಲ, ಅಂದ್ರೆ ಹೊಟ್ಟೆ ನಿಂತದ. ಇದು ಏನದಲ್ಲ, ಮೆಂಟಲ್ ಡಿಪೆಂಡೆನ್ಸ್ ಅಂತಾರೆ, ಇಮೋಷನಲ್ ಡಿಪೆಂಡೆನ್ಸ್ ಅಂತಾರೆ. ಫಾರ್ ಇಮೋಷನಲ್ ಆರ್ ಮಾರಲ್ ಸಪೋರ್ಟ್ ವಿ ವಾಂಟ್ ಟು ಹೋಲ್ಡ್ ಆನ್ ಟು ಸರ್ಟನ್ ಥಿಂಗ್ಸ್ ಅಂಡ್ ಸರ್ಟನ್ ಪೀಪಲ್. ಕೆಲವೊಂದು ವಸ್ತುಗಳನ್ನ ಹಿಡ್ಕೊಂಡಿರ್ತೀವಿ, ಅಥವಾ ಕೆಲವೊಂದು ವ್ಯಕ್ತಿಗಳನ್ನ ಹಿಡ್ಕೊಂಡಿರ್ತೀವಿ ಅಂತಾರೆ. ಇದನ್ನ ಬಿಡ್ರಿ, ಕ್ಲಚಸ್ಸು. ಕಾಲಿದ್ದವ್ರು ಕಾಲಿಗೆ ಕೈಯಾಗ ಹಿಡ್ಕೊಂಡಿರ್ತಾರಲ್ಲ, ಅವಕ್ಕೇನಂತೀರಿ? ಬಗಲಾಗ ಸಪೋರ್ಟ್ ತಗೊಂಡಿರ್ತೇವಲ್ಲ,
ಅವನ್ ಬಿಟ್ಟು ಇರಕವಲ್ಲ ನೀವ. ಮಾನಸಿಕವಾಗಿ ಯಾರೋ ಒಂದು ವಸ್ತುವಿನ ಮ್ಯಾಗ ಅವಲಂಬಿತನಾಗುವುದು ಏನದಲ್ಲ, ಇದಕ್ಕೆ ಏನಂತೀವಿ ನಾವು? ಇಮೋಷನಲ್ ಡಿಪೆಂಡೆನ್ಸ್ ಅಂತೀವಿ. ಇದು ಬಹಳ ಕಷ್ಟದ ನೋಡಿ ಬಿಡುವುದು ಅಂತಾರ ಅವ್ರು. Our comfort is based on assumption that the certain people are around us. ನಮ್ಮ ಸುತ್ತಲ ಮಗ, ಹೆಂಡತಿ, ಮಕ್ಕಳು, ಸ್ವಸ್ಥರು, ಕಳ್ಳು ಬಳ್ಳಿ ಇದ್ದಾಗ ನಮ್ಗೆ ಸೆಕ್ಯೂರ್ಡ್ ಅನಿಸ್ತದ, ಭದ್ರತೆ ಅನಿಸ್ತದ. ಯಾರು ಇಲ್ಲ, ಆತ್ಮ ಒಬ್ಬನ ಅದಾನಂದ್ರೆ ನಮ್ಗೆ ಹೆದರಿಕೆ ಚಲೋ ಆಗ್ತದೆ. ದಿಸ್ ಈಸ್ ಸಿಮಿಲರ್ ಟು ಎ ಬೇಬಿ ಪ್ಲೇಯಿಂಗ್ ಹ್ಯಾಪಿಲಿ. ಇದು ಹೆಂಗದ ಅಂದ್ರೆ ಒಂದ್ ಮಗು ಅದ, ಅದು ಮಗು ಆಟ ಆಡಕತ್ತದ. ಯಾವಾಗ? ಮದರ್ ಈಸ್ ಸಮ್ವೇರ್ ಅರೌಂಡ್. ತಾಯಿ ಸುತ್ತಲ ಕಣ್ಣಿಗೆ ಕಾಣುವಂಗಿರ್ಬೇಕ. ಕಣ್ಣಿಗೆ ಕಾಣ್ತಿರ್ತದೆ, ಆಗ ಕ್ಯಾಕೆ ಹೊಡಿತಿರ್ತದ, ಚಿಲುಕುಲು ಆಟ ಆಡ್ತಿರ್ತದ, ಗೊಂಬೆ ಹಿಡ್ಕೊಂಡಿರ್ತದ. ತಾಯಿನ ಒಂದ್ ಕಡೆ ತಾಯಿ ನೋಡ್ತದ, ಮತ್ತ ಒಂದ್ ಕಡೆಯಿಂದ ಗೊಂಬಿ ನೋಡ್ತದ. ಅವಾಗ ಬಾಳ ಕುಲು ಆಡ್ತದ ಗೊಂಬಿ, ಅದ ಮಗು ಗೊಂಬಿ ಕೂಡ. ತಾಯಿ ಕಾಣದಂಗ ಆದ್ಲು ಅಂದ್ರೆ ಅಳಕ್ ಚಾಲು ಮಾಡ್ತೈತಿ ನೋಡ್ರಿ ಅದ ಮಗು. ತಾಯಿ ಕಾಣದಂಗ ಆದ್ಲು ಅಳಕ್ ಚಾಲು ಮಾಡ್ತದೆ. ವಿ ವಾಂಟ್ ಇಮೋಷನಲ್ ಸಪೋರ್ಟ್ ಇನ್ ದ ಫಾರ್ಮ್ ಆಫ್ ದ ವರ್ಲ್ಡ್ ರಿಲೇಶನ್ಶಿಪ್ ಅಂಡ್ ರಿಲಿಜಿಯನ್ ರಿಲೇಶನ್ಶಿಪ್. ಯಾವ್ದಾರ ಒಂದು ಸಂಬಂಧ ಇತ್ತಂದ್ರೆ ನಾವು ಸೆಕ್ಯೂರ್ಡ್ ಭದ್ರತೆ ಅನಿಸ್ಕೋತೀವಿ ನಾವು. ಆ ಭದ್ರತೆಯನ್ನು ಬಿಡ್ರಿ ಕೈ ಅಂತಾರ ಅವ್ರು. ಇವು ಕ್ಲಚಸ್ ಇದ್ದಂಗ, ಸಪೋರ್ಟ್ ಇದ್ದಂಗ ಇವು. ಇವನು ಬಿಡುದು ಕಷ್ಟ ಅದ. ಒಂದೇ ದಿನ ಸ್ವಲ್ಪ ಹಗರದ, ಅದು ಕಷ್ಟ ಅದ. ಇದು ಎರಡನೇದ್ದು ಕಷ್ಟ ಅದ. ಒಂದೇದಾದ್ಮೇಲೆ ಎರಡನೇದಕ್ಕೆ ಪ್ರಯತ್ನ ಮಾಡ್ರಿ ಅಂತಾರ. ಇನ್ನೂ ಇದು ಬಹಳ ವಿಷಯ ಅದ. ಆ ವಿಷಯವನ್ನ ಮುಗಿಸೋದಂದ್ರ ಬಹಳ ಐತಿ. ನಾಳೆ ನೋಡೋಣ, ಅರ್ಧಕ್ಕ ಮುಗಿತದ ಈ ವಿಷಯವನ್ನ. ನಾಳೆ ನೋಡೋಣ ಹೆಂಗ ಎರಡು ತೊಂದರೆಗಳು ಯಾವ ಅದಾವ, ಅವನು ಹೆಂಗ ಕಳ್ಕೋಬೇಕು ಅನ್ನೋದು ಹೇಳಕತ್ತಾರ. ಅದ್ ವಿಚಾರವನ್ನ ನೀವು ವಿಚಾರ ಮಾಡ್ರಿ. ಎಷ್ಟರ ಮಟ್ಟಿಗೆ ನಾಳೆ ಮಟ್ಟ ಕಳ್ಕೊಳ್ತೇವೆ ನೋಡೋಣ. ಮುಂದೆ ದೊಡ್ಡಪ್ಪ ಆದ್ರೆ ಏನ್ ಹೇಳ್ತಾರ ಹಂಗ ಪ್ರಯತ್ನ ನಾವು ಮಾಡಿ ಆದಷ್ಟು ಇದೇ ಜನ್ಮದಲ್ಲಿ ಅವು ಎರಡು ತೊಂದರೆಗಳಿಂದ ಮುಕ್ತರಾಗಿ, ನಮ್ಮ ಸ್ವರೂಪದಲ್ಲಿ ಎಚ್ಚರಾಗಿ, ನಾವು ಮುಕ್ತರಾಗಿ ಜೀವನ್ಮುಕ್ತಿ ವಿಲಕ್ಷಣ ಆನಂದ ಹೊಂದಿ ಮುಂದೆ ವಿಧೇಯ ಕೈವಲ್ಯನು ನಾವು ಆಗೋಣ. ಆಗ್ಲಿಕ್ಕೆ ನಾವೆಲ್ಲರೂ ಅಧಿಕಾರಿಗಳಾದೇವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.